ನಂಬಿ ನಾರಾಯಣನ್ ಈ ದೇಶದ ಒಬ್ಬ ಅಪರೂಪದ ವಿಜ್ಞಾನಿ. ಇಸ್ರೋದಲ್ಲಿ ಅಬ್ದುಲ್ ಕಲಾಂರ ಜೊತೆ, ಸತೀಶ್ ಧವನ್ ರಂತವ್ರ ಜೊತೆಗೆ, ವಿಕ್ರಮ್ ಸಾರಾಭಾಯಿರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದಂಥ ವಿಜ್ಞಾನಿ. ಇದ್ದಕ್ಕಿದ್ದಂತೆ ಒಂದು ದಿನ ಈ ದೇಶದ ಪತ್ರಿಕೆಗಳಲ್ಲಿ ಅವರು ಸ್ಪೈ ಆಗಿ ಗುರುತಿಸಲ್ಪಡ್ತಾರೆ. ಈ ದೇಶದ ಗುಪ್ತ ಮಾಹಿತಿಗಳನ್ನು, ರಾಕೆಟ್ಗೆ ಸಂಬಂಧಪಟ್ಟಂಥ ಡ್ರಾಯಿಂಗ್ಸ್ಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿಕೊಂಡ್ರು ಎನ್ನುವಂಥ ಒಂದು ಆರೋಪಕ್ಕೆ ಗುರಿಯಾಗ್ತಾರೆ, ಕೆಟ್ಟ ಟಾರ್ಚರ್ಗೆ ಒಳಗಾಗ್ತಾರೆ. ಅದೇ ಕಥನವನ್ನು ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ನಾಗರ್ಕೋಯಿಲ್ನಲ್ಲಿ ಅಧ್ಯಯನ ಶುರು ಮಾಡಿದಂಥ ಈ ಪುಟ್ಟ ಬಾಲಕ ನಿಧಾನವಾಗಿ ಬೆಳೀತಾ ಬೆಳೀತಾ ಮದುರೈನ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ. ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ 6 ತಿಂಗಳಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ತಂದೆ ತೀರ್ಕೊಂಡ್ರು. ಇಡೀ ಮನೆಯ ಜವಾಬ್ದಾರಿ ನಂಬಿ ನಾರಾಯಣನ ಹೆಗರ ಮೇಲೆ ಬಿತ್ತು. ಆದರೆ ಈ ಹುಡುಗ ತನ್ನ ಅಧ್ಯಯನವನ್ನು ಬಿಡಲಿಲ್ಲ. ನಿರಂತರವಾಗಿ ಅಧ್ಯಯನ ಮಾಡ್ತಾ ಒಳ್ಳೆ ಸ್ಕೋರು ಮಾಡಿಕೊಂಡು ಆತ ಮನೆಗೆ ವಾಪಸ್ ಬಂದರು. ಆದರೆ ಮನೆಯಲ್ಲಿ ಹೇಗಾದರೂ ಮಾಡಿ ಕೆಲಸಕ್ಕೆ ತಾನು ಸೇರಿಕೊಳ್ಬೇಕು, ತನಗೆ ತಿಂಗಳಿಗೆ ಬೇಕಾಗಿರುವ 100 ರೂಪಾಯಿ ತಾನೇ ಸಂಪಾದಿಸ್ಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಒಬ್ಬ ಇಂಜಿನಿಯರ್ಗೆ ಒಂದು ಸಕ್ಕರೆ ಕಾರ್ಖಾನೆಯ ಕೆಲಸ ವೆರಿ ಆರ್ಡಿನರಿ ಕೆಲಸ. ಅಲ್ಲಿರುವಂಥ ಮೆಷಿನರಿಗಳನ್ನು ನನಗನ್ಸುತ್ತೆ ಒಂದು 4 ಸಲ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ, ಅದರ ಥಿಯರಿನ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಆತ ಕರತಲ ಮಲ್ಕ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಆಯಿತು. ಹೀಗಾಗಿ ನಂಬಿ ನಾರಾಯಣರಿಗೆ ಉಳಿದ ಎಲ್ಲರಿಗೂ 3 ವರ್ಷಗಳ ಕಾಲದ ಪ್ರೊಬೆಷನರಿ ಪೀರಿಯಡ್ ಇದ್ರೆ, ಅಧ್ಯಯನದ ಅವಧಿ ಇದ್ರೆ, ನಂಬಿ ನಾರಾಯಣರಿಗೆ ಅದನ್ನು 6 ತಿಂಗಳಿಗೆ ಇಳಿಸಿ ಅವರನ್ನ ಬಲು ಬೇಗ ಪ್ರಮೋಷನ್ ಕೊಡಲಾಯಿತು. ಆದರೆ ಜೊತೆಲಿದ್ದ ಅನೇಕರಿಗೆ ಇದು ಕಿರಿಕಿರಿ ಸಹಿಸ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಸದಾಕಾಲ ತಿಕ್ಕಾಟ ನಡೀತಾನೆ ಇತ್ತು. ಈ ಹೊತ್ತಲ್ಲೇ ತಾಯಿಯಿಂದ ಒಂದು ಕರೆ ಬಂತು, ನನ್ನ ಹೆಲ್ತ್ ತುಂಬ ಹಾಳಾಗಿದೆ, ನೀನು ವಾಪಸ್ ಬರೋದು ಒಳ್ಳೆಯದು ಅಂತ. ತಕ್ಷಣ ಕೆಲಸಕ್ಕೆ ರಿಸೈನ್ ಮಾಡಿ ಮನೆಗೆ ಮರಳಿ ಬಂದ ನಂಬಿ ನಾರಾಯಣನ್ ಈಗ ಕೆಲಸ ಹುಡುಕಬೇಕು ಅಂತ ಹೋಗುವಾಗ ಒಂದು ರದ್ದಿ ಅಂಗಡಿಯಲ್ಲಿ ಒಂದು ಪೇಪರ್ ಸಿಕ್ತು. ಅದರಲ್ಲಿ ತುಂಬ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್, ಈ ಏನು ಟೆರಲ್ಸ್ ಅಂತ ಕರಿತೀವಿ ನಾವು, ಯಾವುದನ್ನು ವಿಕ್ರಮ್ ಸಾರಾಭಾಯಿ ನಿರ್ಮಾಣ ಮಾಡಿದ್ರೋ ಅಲ್ಲಿ ಒಂದು ಜಾಬ್ ಇದೆ ಅಂತ ಒಂದು ಪೇಪರ್ ಕಟಿಂಗ್ ಇತ್ತು. ಅದರಲ್ಲಿ ಡೇಟ್ ಕೂಡ ಮುಗಿದಿತ್ತು ಅಂತ ಬರೆದಿತ್ತು. ನಂಬಿ ನಾರಾಯಣನ್ ತಾವೇ ಒಂದು ಪ್ರಯತ್ನ ಮಾಡೋಣ ಅಂತ ಆಫೀಸ್ಗೆ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ ತಾನು ಸೇರ್ಕೋಬೋದಾ ಅಂತ ಕೇಳಿ ಇಂಟರ್ವ್ಯೂಗೆ ಅಪ್ಲೈ ಮಾಡಿದರು. ಆಶ್ಚರ್ಯ ಅಂತಂದರೆ ಇಂಟರ್ವ್ಯೂನಲ್ಲಿ ಅಬ್ದುಲ್ ಕಲಾಂ ಥರದವರೇ ಕುಳಿತುಕೊಂಡು ಈ ಹುಡುಗ ತಮಗೆ ಬೇಕು ಅಂತ ಇಷ್ಟಪಟ್ಟು ಇವರನ್ನು ಆಯ್ಕೆ ಮಾಡಿ ತಗೊಂಡ್ರು. ನಾನು ಇಷ್ಟು ಯಾಕೆ ನಿಮ್ಮ ಜೊತೆ ಹಂಚ್ಕೊಂಡೆ ಅಂತಂದರೆ, ನಂಬಿ ನಾರಾಯಣನ್ ಯಾರು ಅಂತ ನಿಮ್ಗೆ ಹೇಳುವಂಥ ಪ್ರಯತ್ನ. ನಂಬಿ ನಾರಾಯಣನ್ ಈ ದೇಶದ ಅತ್ಯಂತ ಪ್ರತಿಷ್ಠಿತವಾದ ಸಂಸ್ಥೆಯೊಂದಕ್ಕೆ ಸೇರಿಕೊಂಡಾಗ ಅಲ್ಲಿ 5 ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ರು. ಅಬ್ದುಲ್ ಕಲಾಂ, MK ಅಬ್ದುಲ್ ಮಜೀದ್, CR ಸತ್ಯ, V ಸುಧಾಕರ್ ಮತ್ತು ನಂಬಿ ನಾರಾಯಣನ್. ಈ 5 ಜನ ಸೇರಿಕೊಂಡು ಅದನ್ನು ಬೇಸಿಕ್ ಲೆವೆಲ್ನಿಂದ ಕಟ್ಕೊಂಡು ಬಂದಂಥವ್ರು. ಇವತ್ತು ನಾವು ಯಾವ ಇಸ್ರೋನ ನೋಡ್ತಾ ಇದ್ದೀವಿ, ಯಾವ ಇಸ್ರೋ PSLV GSLVಗಳ ಉಡಾವಣೆಯಲ್ಲಿ ಇಡೀ ಜಗತ್ತಿನಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆಯೋ ಅಂಥ ಇಸ್ರೋನ ಬೇಸಿಕ್ ಲೆವೆಲಲ್ಲಿ ಕಟ್ಟಿದಂಥ ಅಪರೂಪದ ಮಹನೀಯರು ಇವರೆಲ್ಲ. ಅವತ್ತೆಲ್ಲ ಇಸ್ರೋದ ಬೇಸಿಕ್ ಫೆಸಿಲಿಟೀಸ್ ಹೇಗಿತ್ತು ಅಂತಂದರೆ, ಒಂದು ದೊಡ್ಡ ಆಫೀಸ್ ಅಂತ ಕೂಡ ಅವರಿಗೆ ಇರಲಿಲ್ಲ. ಆಫೀಸ್ ಒಳಗೆ ಕ್ಯಾಬಿನ್ಗಳಾಗಿ ಒಬ್ಬ ಅಧಿಕಾರಿ, ಅವನು ಸೀನಿಯರು, ಇವನು ಜೂನಿಯರ್ ಅನ್ನೋಂಥ ಭಿನ್ನತೆ ಇರಲಿಲ್ಲ. 5 ಜನ ವಿಜ್ಞಾನಿಗಳು ತಮ್ಮ ಪಾಡಿಗೆ ತಾವು ಟೇಬಲ್ ಮೇಲೆ ಕುಳಿತುಕೊಳ್ತಿದ್ರಂತೆ, ಬೇರೆ ಬೇರೆ ಭಾಗಗಳಲ್ಲಿ ಕುಳಿತುಕೊಳ್ತಿದ್ರು. ಆದರೆ ಒಂದೇ ಟೇಬಲ್ ಅಷ್ಟು ಜನಕ್ಕೆ. ಅಕಸ್ಮಾತ್ ತನಗೇನಾದರೂ ಬೇಕಿದ್ರೆ ಅಬ್ದುಲ್ ಕಲಾಂ ನಂಬಿ ನಾರಾಯಣ್ ಅವ್ರನ್ನ ಡೈರೆಕ್ಟ್ ಆಗಿ ಕೇಳಬೇಕು, ಅವ್ರು ಇವರಿಗೆ ಕೊಡಬೇಕು. ಅಷ್ಟರ ಮಟ್ಟಿಗೆ ಆತ್ಮೀಯತೆ ಮತ್ತು ಸಹಜತೆ ಇರುವಂಥ ವಾತಾವರಣ ಅವತ್ತಿತ್ತು. ಅವತ್ತಿನಿಂದಲೂ ಕೂಡ ಇಸ್ರೋದ ಬೇಸಿಕ್ ಅಂಗವಾಗಿ ನಿಂತವರು ನಂಬಿ ನಾರಾಯಣನ್. ನಂಬಿ ನಾರಾಯಣನ್ ಮತ್ತು ಈ ತಂಡ ಅವತ್ತು ಮಾಡ್ತಿದ್ದೇನು ಅಂತಂದ್ರೆ, ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ರಿಗೂ ಗೊತ್ತಿದ್ದು ಒಂದೇ ಒಂದು, ಸ್ಪೇಸ್ ಟೆಕ್ನಾಲಜಿಯಲ್ಲಿ ಭಾರತವೂ ಕೂಡ ತನ್ನ ಛಾಪನ್ನು ಮೂಡಿಸಬೇಕು, ಭಾರತ ಅಗ್ರಣಿ ಆಗಬೇಕು ಅನ್ನೋಂಥ ಪ್ರಯತ್ನ. ಅದಾಗಲೇ ಅಮೆರಿಕ ಮತ್ತು ರಷ್ಯಾಗಳು ಈ ಸ್ಪೇಸ್ ಟೆಕ್ನಾಲಜಿಯಲ್ಲಿ ತಮ್ಮದ್ದೇ ಆದ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಬಡದಾಡ್ತಾ ಇದ್ವು. ಅದರಲ್ಲಿ ಭಾರತವೂ ಕೂಡ ಸೇರುವಂಥ ಪುಟ್ಟ ಪ್ರಯತ್ನ ಮಾಡಿತ್ತು. ಪ್ರತಿದಿನ ಒಂದು ಹೊಸ ಪ್ರಯೋಗ ಮಾಡಬೇಕು, ಆ ಪ್ರಯೋಗದಲ್ಲಿ ಸೋಲ್ಬೇಕು, ಸೋತ ನಂತರ ಪಾಠ ಕಲಿಬೇಕು, ಹೊಸ ಪ್ರಯೋಗಕ್ಕೆ ಅಣಿಯಾಗಬೇಕು. ಇದು ನಿತ್ಯವೂ ನಡೀತಾ ಇತ್ತು. ಇದರ ಪಾರ್ಟ್ ಆಗಿದ್ರು ನಂಬಿ ನಾರಾಯಣನ್. ಭಾರತ PSLVಯ ಡಿಸೈನ್ಗೆ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿತ್ತು. ನಂಬಿ ನಾರಾಯಣನ್ರಿಗೆ ಒಂದು ಮಹತ್ವದ ಜವಾಬ್ದಾರಿ ವಹಿಸಿಕೊಡಲಾಗಿತ್ತು. ಆ ಜವಾಬ್ದಾರಿ ಏನು ಅಂತಂದರೆ, ಈ ರಾಕೆಟ್ಗಳ ಉಡಾವಣೆ ಆಗುವಾಗ ಬೇಕಾಗುವಂಥ ಇಗ್ನೈಟರ್ನ ಡಿಸೈನ್ ಮಾಡುವಂಥ ಹೊಣೆಗಾರಿಕೆ ಅವರ ಹೆಗಲ ಮೇಲಿತ್ತು. ಈ ಇಗ್ನೈಟರ್ನ ಡಿಸೈನ್ ಮಾಡಿ ನಾವು ಒಟ್ಟಾರೆ ರಾಕೆಟ್ ಲಾಂಚಿಗೆ ಸಿದ್ಧವಾಗಿದ್ವಿ. ಆ ದಿನ 20th ಸೆಪ್ಟೆಂಬರ್ 93. 20 ಸೆಪ್ಟೆಂಬರ್ 93ಕ್ಕೆ ಯಾವ ಪರೀಕ್ಷೆಗಳನ್ನು ನಾವು ನಡೆಸಬೇಕಿತ್ತೋ ಆ ಪರೀಕ್ಷೆಗಳನ್ನು ಮುಗಿಸ್ಕೊಂಡ್ವಿ.
ಆದರೆ ಆ ಪರೀಕ್ಷೆ ನಡೆಯೋಕ್ಕಿಂತ ಮುಂಚೆಯೇ ಅಲ್ಲಿದ್ದ ಎಲ್ಲ ವಿಜ್ಞಾನಿಗಳಿಗೂ ಇದು ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿತ್ತು. ಇಡೀ ಜಗತ್ತು ಕಾತರದಿಂದ ಕಾದು ಭಾರತದ ಈ PSLV ಹಾರೋದು ಮತ್ತು ಅದು ಸಮುದ್ರಕ್ಕೆ ಬೀಳೋದನ್ನು ನೋಡಿ ಜಗತ್ತೆಲ್ಲ ಚಪ್ಪಾಳೆ ತಟ್ಕೊಂಡು ಕೂತಿತ್ತು. ಆದರೆ ಅವತ್ತು ಈ ಎಲ್ಲ ವಿಜ್ಞಾನಿಗಳು ನಾವು ಹಾರಿಸಬೇಕಂತಿದ್ದ ಅಷ್ಟು ರಾಕೆಟ್ಗಳು ಫೇಲ್ ಆಗ್ತವೆ ಅಂತ ಗೊತ್ತಿದ್ದುಕೊಂಡೇ ಹಾರಿಸುವ ನಿಶ್ಚಯ ಮಾಡಿದ್ರು. ಯಾಕೆ ಅಂತಂದ್ರೆ ಜಗತ್ತೆಲ್ಲ ಕಾಯ್ಕೊಂಡು ಕೂತಿರುವಾಗ ನಾವು ಇದನ್ನ ಪೋಸ್ಟ್ಪೋನ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ. ಆದರೆ ಅವರು ಪಾಠವನ್ನ ಕಲ್ತಾಗಿತ್ತು. ಅದಾದ ಒಂದೇ ವರ್ಷದಲ್ಲಿ 15 ಅಕ್ಟೋಬರ್ 94ಕ್ಕೆ ಅವರು ಮತ್ತೊಂದು ಪ್ರಯೋಗವನ್ನ ಮಾಡಿದ್ರು. ತಾವು ಕಲಿತ ಪಾಠವನ್ನೆಲ್ಲ ಬಳಸಿಕೊಂಡು ಮೊದಲನೇ ಬಾರಿಗೆ ಭಾರತ ಬುಕಿಶ್ ಸಕ್ಸಸ್ ಅನ್ನ ತನ್ನದಾಗಿಸಿಕೊಂಡಿತ್ತು. ನಾವು ಕೂಡ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಊರಿದ್ವಿ. ಮಿತ್ರರೇ, ಗೊತ್ತಿರಲಿ, ಈ ಘಟನೆ ಆದಂತ ಬಹುಶಃ 10-12 ದಿನಗಳೊಳಗೆ ಕಸ್ತೂರಿ ರಂಗನ್ ಅವರನ್ನ ಪ್ರಧಾನಮಂತ್ರಿಗಳು ಕರೆದು ಅಭಿನಂದಿಸಿ ಅವರಿಗೇನು ಸನ್ಮಾನ ಮಾಡಬೇಕು ಅಂತ ಹೊರಟಿದ್ರು. ಆವತ್ತು ಆ ಸನ್ಮಾನ ಸ್ವೀಕರಿಸುವ ಹೊತ್ತಲ್ಲಿ ಅವರ ಜೊತೆ ನಂಬಿ ನಾರಾಯಣನ್ ಕೂಡ ಇದ್ರು. ನಂಬಿ ನಾರಾಯಣನ್ 26ನೇ ತಾರೀಕು ಪ್ರಧಾನಮಂತ್ರಿಗಳಿಂದ ಪ್ರಶಸ್ತಿ ಸ್ವೀಕರಿಸಿದ್ರು. 30ನೇ ತಾರೀಕು ಅವರ ಮನೆಗೆ ಪೊಲೀಸರು ಬಂದು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋದರು. ಇಲ್ಲೇ ಇರೋದು ಒಂದು ವಿಶೇಷವಾದ ಟ್ವಿಸ್ಟ್. ಯಾಕೆ ಇಸ್ರೋದ ವಿರುದ್ಧ ಇಷ್ಟು ದೊಡ್ಡದೊಂದು ಕಾನ್ಸ್ಪಿರಸಿ ನಡೀತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಅಮೆರಿಕ ಮತ್ತು ರಷ್ಯಾಗಳು ಜಾಗತಿಕ ಮಟ್ಟದಲ್ಲಿ ತಾವು ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಂಬರ್ 1 ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ವು. ಆ ಪ್ರಯತ್ನದಲ್ಲಿ ಇಬ್ಬರಿಗೂ ಎದುರಾಗಬಲ್ಲಂತ ಒಂದು ದೊಡ್ಡ ಸವಾಲಿದ್ದಿದ್ದು ಭಾರತದ ರೂಪದಲ್ಲಿ. ರಷ್ಯಾ ನಮ್ಮ ಮಿತ್ರ ರಾಷ್ಟ್ರವಾಗಿದ್ದರಿಂದ ನಮ್ಮನ್ನ ಯಾವಾಗಲೂ ಸಪೋರ್ಟ್ ಮಾಡ್ತಿತ್ತು. ಆದರೆ ಅಮೆರಿಕ ಯಾವ ಕಾರಣಕ್ಕೂ ಭಾರತ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಂಬರ್ 1 ಆಗಬಾರದು ಅನ್ನೋದನ್ನ ನಿಶ್ಚಯಿಸಿಬಿಟ್ಟಿತ್ತು. ಅಕಸ್ಮಾತ್ ಭಾರತ ಏನಾದರೂ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಮುಂದುವರೆದು ಬಿಟ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜಗತ್ತಿನ ಎಲ್ಲ ಉಪಗ್ರಹಗಳನ್ನು ಹಾರಿಸಬಲ್ಲಂತ ಲಾಂಚಿಂಗ್ ಪ್ಯಾಡ್ ಆಗಿ ಭಾರತ ನಿರ್ಮಾಣಗೊಳ್ಳುತ್ತೆ ಅಂತ ಅಮೆರಿಕಕ್ಕೆ ಗೊತ್ತಿದ್ದರಿಂದ ಭಾರತದ ಎಲ್ಲ ಪ್ರಯತ್ನಗಳು ಫೇಲ್ ಆಗುವಂತೆ ಅಮೆರಿಕ ಯೋಜನೆ ಮಾಡ್ತಾ ಇತ್ತು. 94 ಅಕ್ಟೋಬರ್ನಲ್ಲಿ ನಾವು PSLV ಉಡಾವಣೆಯಲ್ಲಿ ಸಕ್ಸಸ್ ತೋರಿಸ್ತೀವಿ ಅಂತ ಅಮೆರಿಕ ಗೊತ್ತಾಯ್ತು. ತಕ್ಷಣವೇ ಅಮೆರಿಕ ಆಕ್ಟಿವ್ ಆಗಿ ಹೇಗಾದ್ರೂ ಮಾಡಿ ಭಾರತದ ಈ ಪ್ರಮುಖ ವಿಜ್ಞಾನಿಗಳನ್ನ ಒಳಗಾಕಿಸಬೇಕು. ಆ ಮೂಲಕ ಭಾರತದ ಈ ಟೋಟಲ್ ಥಾಟ್ ಅನ್ನ, ಸ್ಪೇಸ್ ಟೆಕ್ನಾಲಜಿಯಲ್ಲಿ ತಾವು ಪಯನಿಯರ್ಸ್ ಆಗುವಂತ ಈ ಥಾಟ್ ಅನ್ನ ಕರ್ಬ್ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಅಮೆರಿಕ ಸ್ಪಷ್ಟವಾಗಿ ಮಾಡಿತು. ನಾನೀಗ ಪ್ರಕರಣದ ಮುಖ್ಯ ಭಾಗಕ್ಕೆ ಬರ್ತಿದ್ದೀನಿ. ಭಾರತ ಸ್ಪೇಸ್ ಟೆಕ್ನಾಲಜಿಯಲ್ಲಿ ತನ್ನ ಮೊದಲ ಹೆಜ್ಜೆಯನ್ನು ಬಲವಾಗಿ ಊರಿದ ಕೆಲವೇ ದಿನಗಳಲ್ಲಿ ಕೇರಳದಲ್ಲಿ ಮರಿಯಂ ರಶೀದಾ, ಫೌಜಿಯಾ ಹಸನ್ ಅನ್ನುವಂಥ ಇಬ್ಬರು ಹೆಣ್ಮಕ್ಳು, ಮಾಲ್ಡೀವ್ಸ್ ಹೆಣ್ಮಕ್ಳು ಸಿಕ್ಕಾಕೊಂಡ್ರು. ಈ ಮಾಲ್ಡೀವ್ಸ್ ಹೆಣ್ಮಕ್ಳು ಭಾರತದಲ್ಲಿ ತಮ್ಮ ವೀಸಾ ಅವಧಿಗಿಂತ ಹೆಚ್ಚು ಕಾಲ ಇದ್ದಾರೆ ಅನ್ನುವಂಥ ಪ್ರಕರಣ ಗೊತ್ತಾಯಿತು. ಯೂಶುವಲ್ ಆಗಿ ಅನೇಕರು ಭಾರತಕ್ಕೆ ಮತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೋಗ್ತಾರೆ, ವೀಸಾ ಅವಧಿ ಮುಗಿದ ಮೇಲೂ ಉಳಿತಾರೆ. ಸಿಕ್ಕಾಕೊಂಡ್ರೆ ಮುಂದಿನ 90 ದಿನಗಳ ಅವಧಿಯಲ್ಲಿ ಅವರು ವಾಪಸ್ ಹೋಗ್ಲಿಕ್ಕೋಸ್ಕರ ತಾವು ಟಿಕೆಟ್ ಒಂದನ್ನು ಪ್ರೊಡ್ಯೂಸ್ ಮಾಡಬೇಕು. ಇದು ಇರುವಂಥ ನಿಯಮ. ವೀಸಾ ಅವಧಿಗಿಂತ 90 ದಿನಗಳ ಗ್ಯಾಪ್ ಇರುತ್ತೆ. ಆಕೆ ಇನ್ನೂ 90 ದಿನಗಳನ್ನು ದಾಟಿರಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ, ಬಹುಶಃ ವಿಜಯನ್ ಅಂತ ಆತನ ಹೆಸರು, ಆತ ಈ ಮರಿಯಂ ರಶೀದಾನ ಹಿಡ್ಕೊಂಡು ಬಂದು ಆಕೆಯ ಬಳಿ ಇರುವಂಥ ವೀಸಾನ ಗಮನಿಸಿ ಇದು ಅಗತ್ಯಕ್ಕಿಂತ ಹೆಚ್ಚು ದಿನಗಳ ಕಾಲ ಆಕೆ ಇಲ್ಲಿದ್ದಾಳೆ ಅನ್ನೋದನ್ನು ಗುರುತಿಸಿ ಆಕೆಯನ್ನು ಬಂಧಿಸಿ ಕರ್ಕೊಂಡು ಹೋಗಲಾಗುತ್ತೆ. ಆಕೆಯ ಬುಕ್ಕಿನೊಳಗಿಂದ ಒಬ್ಬೊಬ್ಬರದ ಹೆಸರು ಹೊರಗೆ ಬರುತ್ತೆ. ಚಂದ್ರಶೇಖರ್ ಅಂತ ಒಬ್ಬ ಬಿಸಿನೆಸ್ ಮನ್ನ ಹೆಸರು ಬರುತ್ತೆ. ಅದರ ಜೊತೆಗೆ ಶಶಿಕುಮಾರನ್ ಅನ್ನುವಂಥ ಇಸ್ರೋದ ವಿಜ್ಞಾನಿಯೊಬ್ಬನ ಹೆಸರದೊಳಗಿಂದ ಬರುತ್ತೆ. SK ಶರ್ಮಾ ಅಂತ ಬೆಂಗಳೂರಿನ ವ್ಯಾಪಾರಿಯೊಬ್ಬರ ಹೆಸರು ಬರುತ್ತೆ. ಈ 3 ಹೆಸರು ಸಿಕ್ಕಿದ ತಕ್ಷಣ ನಿಧಾನವಾಗಿ ಒಂದು ಕಾನ್ಸ್ಪಿರಸಿ ಕುಕ್ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಇವರನ್ನ ಅರೆಸ್ಟ್ ಮಾಡಿ ನಾವು ಲಾಂಚಿಂಗ್ ಸ್ಟೇಷನ್ ನಿಂದ ಲಾಂಚ್ ಮಾಡಿದ ಕೆಲವೇ ದಿನಗಳಲ್ಲಿ ಇವರುಗಳನ್ನು ಅರೆಸ್ಟ್ ಮಾಡಿದ ತಕ್ಷಣ ಕೇರಳದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನಿಧಾನವಾಗಿ ಮಾಲ್ಡೀವ್ಸಿನ ಮೂಲಕ ಪಾಕಿಸ್ತಾನಕ್ಕೆ ಭಾರತದ ರಾಕೆಟ್ ಇಂಜಿನ್ ಡಿಸೈನ್ಗಳನ್ನು ಮಾರಾಟ ಮಾಡ್ಕೊಳ್ತಾ ಇರುವಂತ ಇಸ್ರೋ ವಿಜ್ಞಾನಿಗಳ ಕುರಿತಂತೆ ಬಣ್ಣದ ಕಥೆಗಳು ಬರ್ತವೆ. ಮಿತ್ರ, ಐ ಶುಡ್ ಕನ್ಫೆಸ್, ನಾನು ಕೂಡ ಆಗ ಹೈಸ್ಕೂಲ್ನಲ್ಲಿ ಓದ್ತಾ ಇರೋ ಸಂದರ್ಭಗಳಲ್ಲಿ ಇಸ್ರೋದ ವಿಜ್ಞಾನಿಗಳು
ಬಳಸಿಕೊಂಡು ಪಾಕಿಸ್ತಾನಕ್ಕೆ ನಮ್ಮ ಐಡಿಯಾಗಳನ್ನು ಮಾರ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಯಾಕೋ ನಮ್ಮೆಲ್ಲ ಹುಡುಗರಿಗೂ ನೋವನಿಸುವ ಘಟನೆ ಅದಾಗಿತ್ತು. ನಾವು ಸಿಕ್ಕಾಪಟ್ಟೆ ಬೈಕೊಳ್ತಿದ್ವಿ. ನಾವಷ್ಟೇ ಅಲ್ಲ, ಯಾರ್ಯಾರು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಬಂತೋ ಅವ್ರ ಮನೆಗಳನ್ನು ಜನ ಅಸಹ್ಯವಾಗಿ ಕಾಣುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಪೊಲೀಸರು ಈ ಎಲ್ಲ ಪ್ರಕರಣವನ್ನು ಭೇದಿಸುವ ನಾಟಕ ಮಾಡ್ತಾ ಮಾಡ್ತಾ ಫೈನಲಿ ಬಂದಿದ್ದು ಇಸ್ರೋದ ಪ್ರಮುಖ ವಿಜ್ಞಾನಿಯಾಗಿದ್ದಂಥ ನಂಬಿ ನಾರಾಯಣನ ಬಳಿ. ಯಾಕೆ ನಂಬಿ ನಾರಾಯಣನ್ನೇ ಅಗತ್ಯ ಆಗಿತ್ತು ಅನ್ನೋದರ ಕುರಿತಂತೆ ನಾನೊಂದೆರಡು ಸಂಗತಿ ಹೇಳಲೇಬೇಕು. ನಂಬಿ ನಾರಾಯಣನ್ ಈ ಲಾಂಚ್ ವೆಹಿಕಲ್ಗಳಿಗೆ ಬೇಕಾಗಿರುವಂಥ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋ ಪ್ರಯತ್ನ ಮಾಡಿದ್ರು. ನಾನು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಸಾಲಿಡ್ ಇಂಜಿನ್ ಮತ್ತು ಲಿಕ್ವಿಡ್ ಇಂಜಿನ್ ಅಂತ ಎರಡು ಥರದ ಇಂಜಿನ್ಗಳು ಇರ್ತವೆ. ಸಾಲಿಡ್ ಇಂಜಿನ್ನ ಕುರಿತಂತೆ ಭಾರತ ಸಾಕಷ್ಟು ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡಿತ್ತು. ಆದರೆ ಅನೇಕ ವರ್ಷಗಳಿಂದ ಲಿಕ್ವಿಡ್ ಇಂಜಿನ್ ನಮ್ಗೆ ಅತ್ಯಗತ್ಯವಾಗಿದೆ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ವಾದಿಸಿ ಅದಕ್ಕೋಸ್ಕರವೇ ಒಂದು ವಿಭಾಗವನ್ನು ಶುರು ಮಾಡಿಸಿಕೊಂಡು ಸಾಕಷ್ಟು ಕೆಲಸ ಮಾಡ್ತಾ ಇದ್ದವರು ನಂಬಿ ನಾರಾಯಣನ್ ಅವರು. ನಂಬಿ ನಾರಾಯಣನ್ ಲಿಕ್ವಿಡ್ ಪ್ರೊಪೆಲ್ಲಿಂಗ್ ಅಥವಾ ಲಿಕ್ವಿಡ್ ಇಂಜಿನ್ ಬೇಕು ಅನ್ನುವಂಥ ಆ ವಾದವನ್ನು ಮಂಡಿಸಿದ್ರಿಂದಾಗಿ ಭಾರತ ಇನ್ನೊಂದು ವಿಕ್ರಮಕ್ಕೆ ಸಜ್ಜಾಗಿ ನಿಂತಿತ್ತು. ಅದು ಗೊತ್ತಿದ್ದರಿಂದ ಇವರನ್ನೇ ಒಳಗೆ ಹಾಕಿದರೆ ಆ ಒಟ್ಟಾರೆ ವಿಭಾಗವೇ ಮುಚ್ಚಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಒಟ್ಟಾರೆ ಕಾನ್ಸ್ಪಿರಸಿಯ ಮುಖ್ಯ ಕೊಂಡಿಯಾಗಿ ನಂಬಿ ನಾರಾಯಣನರ ಬಳಸ್ಕೊಳ್ಳಲಾಗಿತ್ತು. ನಂಬಿ ನಾರಾಯಣನ್ ಅವ್ರನ್ನ ಒಂದಿನ ಇದ್ದಕ್ಕಿದ್ದಂತೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಾಯ್ತು. ಹೀಗೆ ಕಾನ್ಸ್ಪಿರಸಿ ಹ್ಯಾಕ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ, ಇನ್ಫ್ಯಾಕ್ಟ್ ಯಾರೋ ರಾಕೆಟ್ನ ಈ ಡಿಸೈನ್ಗಳನ್ನು ಮಾರ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಗೊತ್ತಾದಾಗ ನಂಬಿ ನಾರಾಯಣನ್ ತಮ್ಮ ಮಿತ್ರರ ಜೊತೆ ಕೂತ್ಕೊಂಡು ನಗಾಡ್ತಿದ್ರಂತೆ. ನಮ್ಮ ಹತ್ರ ಇದುವರೆಗೂ ಒಂದೇ ಒಂದು ಕ್ರಯೋಜನಿಕ್ ಎಂಜಿನ್ ಇಲ್ಲ, ಈ ಡಿಸೈನ್ಸ್ ನಮ್ಮ ಹತ್ರ ಏನಿದೆ ಆ ಡಿಸೈನ್ಸ್ ಗೌಪ್ಯವಾಗಿರುವಂಥದ್ದು ಏನಲ್ಲ, ಯಾವುದೇ ಪುಸ್ತಕ ತೆಗೆದ್ರೂ ಸಿಗ್ಬೋದಾಗಿರುವಂಥ ಡಿಸೈನ್ಸು, ಇದನ್ನ ಕೊಂಡುಕೊಳ್ಳುವಂಥ ರಾಷ್ಟ್ರವಾದರೂ ಅದು ಎಂಥದ್ದಿರ್ಬೋದು ಅನ್ನೋದನ್ನ ಎಲ್ಲರೂ ಮಾತಾಡಿಕೊಂಡು ಆಡ್ಕೊಂಡು ನಗುವಂಥ ಪರಿಸ್ಥಿತಿ ಇತ್ತು. ಹೀಗೆ ನಗ್ತಾ ಇದ್ದ ಇದೇ ನಂಬಿ ನಾರಾಯಣನ್ರನ್ನ ಒಂದು ದಿನ ಕೇರಳದ DIG CB ಮ್ಯಾಥ್ಯೂ ಅವರ ಆದೇಶದ ಮೇರೆಗೆ ಬಂಧಿಸಿ ಕರೆದೊಯ್ಯಲಾಯಿತು. ನಾನು ಮುಂದೆ ಹೇಳುವಂಥ ಘಟನೆಗಳಲ್ಲಿವೆ ಮಿತ್ರರೇ. ಈ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ವರ್ಕ್ ಮಾಡುವಂಥ ಸ್ಟೈಲು, ಈ ದೇಶದ ಪೊಲೀಸರು ವರ್ಕ್ ಮಾಡುವಂಥ ರೀತಿ ಎಂಥದ್ದು ಅಂತ ಅರ್ಥೈಸ್ಲಿಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡ ಹಾಕಲಾಯಿತು. ಬೆಳಗಿಂದ ಸಂಜೆವರೆಗೂ ಮಾತಾಡಿಸ್ಲಿಕ್ಕೂ ಯಾರೂ ಇಲ್ಲ, ಯಾರು ಏನು ಪ್ರಶ್ನೆ ಕೇಳಿದರೂ ಉತ್ತರ ಕೊಡುವಂಥವರಿಲ್ಲ. ಹೀಗಾಗಿ ಅಸಹ್ಯವಾದ ಒಂದು ವಾತಾವರಣದಲ್ಲಿ ತನ್ನಂಥ ತಾನು ಈ ರಾಷ್ಟ್ರಕ್ಕೆ ದ್ರೋಹ ಬಗೆಯುವಂಥ ವ್ಯಕ್ತಿಯಾಗಿ ನಿಂತು ಬಿಟ್ನಲ್ಲ ಇವತ್ತು ಅಂತ ನಾಚಿಕೆಗೊಳ್ಳುವಂಥ ಸ್ಥಿತಿಯಲ್ಲಿ ನಂಬಿ ನಾರಾಯಣನ್ ಕೋಣೆಯಲ್ಲಿ ಒಬ್ಬರೇ ಕೂತಿದ್ರು. ಸುಮಾರು 7-8 ಗಂಟೆಗಳ ಈ ಕಾಯುವಿಕೆಯ ನಂತರ ಒಳಗೆ ಬಂದಂಥ ಇಬ್ಬರು ಅಧಿಕಾರಿಗಳು, ಇಬ್ಬರು ಭಿನ್ನ ಭಿನ್ನ ಆಕಾರಗಳಲ್ಲಿದ್ದಂಥ ಅಧಿಕಾರಿಗಳು ಇವ್ರ ಎದುರುಗಡೆ ನಿಂತುಕೊಂಡು, ನೀವು ಏನು ಮಾಡಿದ್ದೀರಾ ಒಪ್ಪಿಕೊಂಡ್ರೆ ಸರಿ, ಇಲ್ಲಾಂದರೆ ಬಾಯಿ ಬಿಡಿಸೋದು ನಮ್ಗೆ ಗೊತ್ತು ಅಂತ ನೇರವಾಗಿ ತಮ್ಮದೇ ಲ್ಯಾಂಗ್ವೇಜಲ್ಲಿ, ಬಹುಶಃ ಸಾಯಿ ಕುಮಾರ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಿರ್ಬೋದು. ಅದಾದ ತಕ್ಷಣ ಇವರು ಕೇಳಿದರಂತೆ, ಸರ್ ತಮ್ಮ ಹೆಸರೇನು ಅಂತ ಕೇಳ್ಬೋದಾ? ಅಲ್ಲಿದ್ದಂಥ ಇಬ್ಬರು ಅಧಿಕಾರಿಗಳು ಹೇಳಿದರಂತೆ, ನಮ್ಮ ನಿಯಮದ ಪ್ರಕಾರ ನಮ್ಮ ಹೆಸರುಗಳನ್ನು ನಾವು ನಿಮಗೆ ಹೇಳುವಂತಿಲ್ಲ, ನಾವು ಯಾರು ಅಂತ ನಿಮ್ಗೆ ಗೊತ್ತಾಗಬಾರ್ದು ಅಂದರಂತೆ. ಕೊನೆಗೆ ಅವರೇ ಒಂದು 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 ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿಕೊಂಡು ಒಬ್ಬನ ಹೆಸರು ಸತ್ಯ, ಮತ್ತೊಬ್ಬನ ಹೆಸರು ಧರ್ಮ ಅಂತ ಹೇಳಿದರಂತೆ. ಇದನ್ನು ನಂಬಿ ನಾರಾಯಣನ್ ತಮ್ಮ ಪುಸ್ತಕ ರೆಡಿ ಟು ಫೈರ್ ಅನ್ನೋದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಿತ್ರರೇ, ಸತ್ಯವಾಗಲೂ ನನಗೆ ಅವರು ಸತ್ಯ ಮತ್ತು ಧರ್ಮ ಅಂತ ತಮ್ಮನ್ನು ತಾವು ಪರಿಚಯಿಸಿಕೊಂಡಿದ್ದಾರೆ ಅನ್ನೋದನ್ನು ಇದರಲ್ಲಿ ಓದ್ತಿರುವಾಗ ಒಂಥರ ಅಸಹ್ಯ ಅನಿಸಿತ್ತು. ನೀವು ಅಕ್ಷರಶಃ ಕನ್ನಡದ ಮೂವಿಗಳಲ್ಲಿ ಏನು ನೋಡ್ತಿರೋ ಅದೇ ಥರದ ವಾತಾವರಣ ಅಲ್ಲಿತ್ತು ಅಂತ ಅವ್ರು ಹೇಳ್ತಾರೆ. ಇವರು ಪ್ರಶ್ನೆ ಕೇಳಿದ್ರಂತೆ, ನೀವು ಏನು ಮಾಡಿದ್ದೀರಾ ಒಪ್ಕೊಂಡ್ಬಿಡಿ ಅಂತ ಹೇಳಿದ್ರು. ನಾನು ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಒಪ್ಕೊಳ್ಳೋದು ಮತ್ತೇನನ್ನ. ಕೊನೆಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ನಿಮಗೆ ವಿಜ್ಞಾನ ಗೊತ್ತಿಲ್ಲ ಅಂತಂದರೆ, ರಾಕೆಟ್ ಸೈನ್ಸ್ ಗೊತ್ತಿಲ್ಲ ಅಂತಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಭಾರತದ ಬಳಿ ಕ್ರಯೋಜನಿಕ್ ಇಂಜಿನ್ ಇಲ್ಲ. ಎರಡನೇದು, ನಮ್ಮ ಹತ್ರ ಇರುವಂಥ ಡಿಸೈನ್ ಮಾರಾಟ ಮಾಡಿಕೊಳ್ಳುವಂಥ ವಸ್ತುವೇನಲ್ಲ. ಯಾಕೆಂದರೆ ಎಲ್ಲ ಪುಸ್ತಕಗಳಿಂದ ತೆಗೆದುಕೊಂಡೇ ನಾವು ಡಿಸೈನ್ ಮಾಡೋದು, ಮತ್ತು ಡಿಸೈನ್ ಇದ್ದ ಮಾತ್ರಕ್ಕೆ ಒಂದು ಇಂಜಿನ್ ಡಿಸೈನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದರ ಹಿಂದೆ ಸಾಕಷ್ಟು ದೀರ್ಘಕಾಲ ಕೆಲಸ ಮಾಡಬೇಕು. ನಾವು ಫ್ರಾನ್ಸಿನ ವಿಜ್ಞಾನಿಗಳ ಜೊತೆ ಸೇರಿ ಹಲವು ವರ್ಷಗಳ ಕಾಲ ಶ್ರಮಿಸಿದ ನಂತರ ಈ ಥರದೊಂದು ಪ್ರಯತ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಡಿಸೈನ್ಗೆ ಯಾವ ಮೌಲ್ಯವೂ ಇಲ್ಲ ಮತ್ತು ಯಾರೂ ಅದನ್ನು ಕೊಂಡುಕೊಳ್ಳೋದಿಲ್ಲ. ಮೂರನೇದಾಗಿ, ಈ ಡಿಸೈನ್ ಅನ್ನು ಕೊಟ್ಟು ನಾವು ಅನೇಕ ಎಂಟ್ರಪ್ರಿನರ್ಗಳ ಜೊತೆಗೆ ಅಥವಾ ಅನೇಕ ಕಂಪನಿಗಳ ಜೊತೆ ಮಾತಾಡಿ ಇದನ್ನು ಫ್ಯಾಬ್ರಿಕೇಟ್ ಮಾಡಿ ಕೊಡಬಹುದಂತ ಡಿಸೈನ್ ಅನ್ನು ನಾವೇ ಹಂಚಿಕೊಂಡಿರೋದ್ರಿಂದ ಯಾವ ರಾಷ್ಟ್ರವೂ ಇದನ್ನು ಕೊಂಡುಕೊಳ್ಳಲಿಕ್ಕೆ ಮುಂದೆ ಬರಲ್ಲ. ಇದು ಪ್ಯೂರ್ಲಿ ಫೇಕ್ ಸ್ಟೋರಿ ಅಂತ. ಆದರೆ ಪೊಲೀಸರು ತಮ್ಮದೇ ಆದೊಂದು ಸ್ಟೋರಿನ ಡಿಸೈನ್ ಮಾಡ್ಕೊಂಡು ಬಂದಿದ್ರು. ಆ ಸ್ಟೋರಿನ ಇವ್ರು ಒಪ್ಪಿಕೊಳ್ಬೇಕು ಅಂತ ಕೇಳ್ಕೊಂಡು ಕೂತಿದ್ರು ಅಷ್ಟೇ. ನಂಬಿ ನಾರಾಯಣರಿಗೆ
ಟಾರ್ಚರ್ ಮಾಡಲಾಯಿತು. ಮಿತ್ರ, ಇಡೀ ಪುಸ್ತಕದಲ್ಲಿ ಟಾರ್ಚರ್ ಮಾಡಿರುವಂಥ ಒಂದು ಅಧ್ಯಾಯವನ್ನೇ ನಂಬಿ ನಾರಾಯಣನ್ ಬರೆದಿದ್ದಾರೆ. ಅವರು ನಿಂತಾಗ ಅವರನ್ನು ಪ್ರಶ್ನೆ ಮಾಡಲಾಯಿತು, ನಿಮಗೂ ಮತ್ತು ಮರಿಯಂ ರಶೀದಾಗೂ ಇರುವಂಥ ಸಂಬಂಧ ಏನು ಅಂತ ಕೇಳಲಾಯಿತು. ಅವ್ರು ಮರಿಯಂ ರಶೀದಾ ಅಂತ ನಾನು ಇದುವರೆಗೂ ನೋಡಲೇ ಇಲ್ಲ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ಮರಿಯಂ ರಶೀದಾ ನಿಮ್ಮನ್ನು ನೋಡಿದ್ದೀನಿ ಅಂತ ಒಪ್ಕೊಂಡಿರೋದ್ರಿಂದ ನೀವು ಒಪ್ಕೊಳ್ಬೇಕು ಅಂತ ಅವ್ರ ಮೇಲೆ ಹೇರುವ ಪ್ರಯತ್ನ ಮಾಡಲಾಯಿತು. ಎಲ್ಲವನ್ನೂ ಅವ್ರು ಧಿಕ್ಕರಿಸಿದಾಗ ಕೊನೆಗೆ IB ಅವ್ರು ಎಲ್ಲಿಗೆ ಬಂದರು ಗೊತ್ತಾ? IB ಅವ್ರು ಹೇಳಿದ್ರಂತೆ, ತುಂಬ ಜನ ಮುಸಲ್ಮಾನರು ಕಾಂಗ್ರೆಸ್ಸು ನಮ್ಮ ಪರವಾಗಿದೆ, ಕಾಂಗ್ರೆಸ್ಸು ನಮ್ಮ ಪರವಾಗಿ ಮಾತನಾಡುತ್ತೆ ಅಂತ. ಆದರೆ ಈ ದೇಶದಲ್ಲಿ ಮುಸಲ್ಮಾನರ ಕುರಿತಂತೆ ಒಂದು ಅಸಹ್ಯ ಹುಟ್ಟುವಂಥ ಸ್ಥಿತಿ ನಿರ್ಮಾಣ ಮಾಡಿರೋದೇ ಈ ಅಯೋಗ್ಯರು. ಕಾಂಗ್ರೆಸ್ನಿಂದ ಪ್ರೇರೇಪಿತವಾದ ಈ ಕೇಸ್ನಲ್ಲಿ ಈ IB ಅಧಿಕಾರಿಗಳು ನಂಬಿ ನಾರಾಯಣರಿಗೆ ಏನು ಕೇಳಿದ್ರಂತೆ ಗೊತ್ತಾ? ನೀವೇನು ಮಾಡೋದು ಬೇಡ, ಒಬ್ಬ ಮುಸಲ್ಮಾನ್ ಗೆಳೆಯನನ್ನ ಹೆಸರಿಸ್ಬಿಡಿ ಸಾಕು ಅಂತ. ನಂಬಿ ನಾರಾಯಣನ್ ತಕ್ಷಣ ಯೋಚನೆ ಮಾಡದೆ ನನ್ನ ಅತ್ಯಂತ ಒಳ್ಳೆಯ ಮುಸಲ್ಮಾನ್ ಮಿತ್ರ ಅಬ್ದುಲ್ ಕಲಾಂ ಅಂತ ಹೇಳಿದ್ರಂತೆ. ಹಾಗೆ ಹೇಳಿದ ತಕ್ಷಣ ಅವರ ಹಿಂದೆ ನಿಂತಿದ್ದಂಥ ಪೊಲೀಸ್ ಅಧಿಕಾರಿ ಅವರ ಕುತ್ತಿಗೆ ಮೇಲೆ ಒಂದು ಏಟ್ ಕೊಟ್ಟ. ಅವರಿಗೆ ಮೊದಲನೇ ಬಾರಿಗೆ ಅವ್ರು ಹೇಳ್ಕೊಳ್ತಾರೆ, ನನ್ನ ತಂದೆ ಕೂಡ ನನಗೆ ಯಾವತ್ತೂ ಹೊಡೆದಿರಲಿಲ್ಲ, ಮೊದಲನೇ ಬಾರಿಗೆ ನಾನು ಏಟ್ ತಿಂದೆ ಅಂತ. ಪೊಲೀಸರು ಎರ್ರಾಬಿರ್ರಿ ಕಾಲು ಕೈ ಯಾವುದನ್ನು ಯೋಚನೆ ಮಾಡದೆ ತಮಗೆ ಬೇಕಾದ ಉತ್ತರ ಸಿಗದಾಗ ಅವ್ರಿಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದರೆ ನಂಬಿ ನಾರಾಯಣ್ ಡಿಸೈಡ್ ಮಾಡಿದ್ರು, ನಾನು ಸತ್ಯದ ಜೊತೆ ನಿಂತ್ಕೊಳ್ತೀನಿ, ಪ್ರಾಣ ಹೋದರೂ ಸುಳ್ಳು ಹೇಳೋದಿಲ್ಲ ಅಂತ. ಹೆದರಿಸಿದ್ರು ಅವರಿಗೆ, ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ತೀವಿ, ಕಾಶ್ಮೀರದಲ್ಲಿ ನಿಮ್ಮನ್ನ ಶೂಟ್ ಮಾಡಿ ಯಾವುದಾದ್ರೂ ಮಂಜಿನ ಗುಡ್ಡದ ಮೇಲೆ ಎಸೆದು ಆತ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ವಿಚಾರಿಸ್ಲಿಕ್ಕೂ ಯಾರೂ ಬರಲ್ಲ ಅಂತ ಹೆದರಿಸಿದ್ರು. ನಂಬಿ ನಾರಾಯಣ್ ಬರೆದಿರುವಂಥ ಒಂದು ಮಾತು ಬಹುಶಃ ನನಗೆ, ನಿನಗೆ, ನಿಮಗೆ, ನಮ್ಮೆಲ್ಲರಿಗೂ ಪ್ರೇರಣೆ ಆಗಬಹುದಾಗಿರುವಂಥ ಮಾತು ಏನು ಗೊತ್ತಾ? ಅವ್ರ ತಂದೆ ನಂಬಿ ನಾರಾಯಣರಿಗೆ ಬಾಲ್ಯದಲ್ಲಿ ಹೇಳಿದ್ರಂತೆ, ಯಾವತ್ತಾದರೂ ಕ್ರೈಸಿಸ್ ಬಂದರೆ ಅತ್ಯಂತ ಕೆಟ್ಟದಾಗಿರುವ ಸಿಚುಯೇಷನ್ನ ಆಲೋಚನೆ ಮಾಡ್ಕೋ, ಅದನ್ನೇ ಯೋಚನೆ ಮಾಡಿಕೊಂಡು ಉಳಿದಿದ್ದೆಲ್ಲವನ್ನು ಸಹಿಸ್ಕೊಂಡ್ಬಿಡು, ಕ್ರೈಸಿಸ್ನಿಂದ ಪಾರಾಗ್ತೀಯ ಅಂತ. ಇವರು ಡಿಸೈಡ್ ಮಾಡಿದ್ರು, ಅತ್ಯಂತ ಕೆಟ್ಟದಾಗ್ಬೋದು ಅಂದರೆ ಏನು? ತನ್ನನ್ನು ಹಿಮಾಲಯದ ಬುಡಕ್ಕೆ ಕರ್ಕೊಂಡೋಗಿ ಶೂಟ್ ಮಾಡಿ ಕೊಲ್ಬಹುದು ತಾನೆ, ನಾನು ಅದಕ್ಕೆ ಸಿದ್ಧವಾಗ್ತೀನಿ ಅಂತ ತಯಾರಾಗಿ ನಿಂತ ನಂಬಿ ನಾರಾಯಣರು ಒಂದು ಹಂತಕ್ಕೆ ಈ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾ ತಾವು ಊಟ ಮಾಡೋದನ್ನು ಬಿಟ್ಟರು, ತಾವು ಪೊಲೀಸರಿಗೆ ಪ್ರತಿಕ್ರಿಯಿಸೋದನ್ನು ಬಿಟ್ಟರು, ಮತ್ತು ನೀವು ನನ್ನನ್ನು ಇಲ್ಲಿಂದ ಆಚೆ ಕರ್ಕೊಂಡು ಹೋಗೋವರೆಗೂ ನಾನು ಕೂತ್ಕೊಳ್ಳೋದು ಇಲ್ಲ ಅಂತ ತಂಪಾಡಿಗೆ ತಾವು ಕುರ್ಚಿ ಬಿಟ್ಟು ಎದ್ದು ನಿಂತುಬಿಟ್ರು. 4 ಗಂಟೆ, 8 ಗಂಟೆ, 10 ಗಂಟೆ, 12, 14, 20, 24 ಗಂಟೆ ಇಡೀ ಒಂದು ದಿನಗಳ ಕಾಲ ಅನ್ನ ನೀರು ನಿದ್ದೆ ಇಲ್ಲದೆ ಆ ಮನುಷ್ಯ ನಿಂತೇ ಇದ್ರು. 30 ಗಂಟೆಗಳಾಗುವ ವೇಳೆಗೆ ಕಾಲು ಊತ ಬಂದು ಇನ್ನೂ ಸಾಧ್ಯ ಇಲ್ಲ ಅಂತ ಕುಸಿದು ಬಿದ್ದ ಮನುಷ್ಯನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಅಲ್ಲಿನ ಡಾಕ್ಟರ್ ಈ ಪೊಲೀಸ್ ಅಧಿಕಾರಿಗಳನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡು, ಒಬ್ಬ ವಿಜ್ಞಾನಿಯನ್ನು ಎಷ್ಟು ಕೆಟ್ಟದಾಗಿ ನೋಡ್ಕೊಂಡಿದ್ದೀರಿ, ಆತ ಬರೀ ಆರೋಪಿ ಮಾತ್ರ ನಿಮ್ಮ ದೃಷ್ಟಿಯಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಉಗಿದು ನಂಬಿ ನಾರಾಯಣರಿಗೆ ಇವರು ಕೊಟ್ಟಿರುವಂಥ ಟಾರ್ಚರ್ನ ಪೂರ್ಣ ರಿಪೋರ್ಟ್ ಮಾಡಿದರು. ಅಲ್ಲಿಗೆ ಒಂದು ಹಂತದ ಕೇಸ್ ಮುಗಿದಿತ್ತು. ಮುಂದೇನು ಅಂತ ಎಲ್ಲರೂ ಗಾಬರಿ ಪಡ್ತಿರುವಾಗ DIG CB ಮ್ಯಾಥ್ಯೂ ಯಾರು ಈ ಕೇಸ್ನಲ್ಲಿ ನಂಬಿ ನಾರಾಯಣನನ್ನ ಸಿಕ್ಕಿ ಹಾಕಿಸ್ಬೇಕು ಅಂತ ಹೇಳಿದ್ರು, ಅವರು ಒಮ್ಮೆ ಕೂಡ ನಂಬಿ ನಾರಾಯಣನನ್ನ ಭೇಟಿ ಮಾಡ್ಲಿಕ್ಕೆ ಬರಲಿಲ್ಲ. ಇವರು ತುಂಬ ಒತ್ತಾಯ ಮಾಡಿದ್ದರಿಂದಾಗಿ 3 ನಿಮಿಷಗಳ ಕಾಲ ಭೇಟಿ ಮಾಡಿ ಹೊರಟು ಹೋಗಿದ್ರು. ಈಗ CB ಮ್ಯಾಥ್ಯೂ ಮೇಲೆ ತುಂಬ ಬಲವಾದ ಪ್ರೆಷರ್ ಬರ್ತಿತ್ತು. ಮಿತ್ರರೆ, ಒಂದು ಕಡೆ ಈ ಥರದ ಪ್ರೆಷರ್ ಬರ್ತಿರುವಾಗ ಮತ್ತೊಂದು ಕಡೆ ಕಮ್ಯುನಿಸ್ಟರಿಂದ ಪ್ರೇರೇಪಿತವಾಗಿದ್ದಂಥ ಅಲ್ಲಿನ ಅನೇಕ ಪತ್ರಿಕೆಗಳು, ಕೇರಳದ ಅನೇಕ ಪತ್ರಿಕೆಗಳು ಇಡೀ ಪ್ರಕರಣದ ಕುರಿತಂತೆ ರಂಗು ರಂಗಾದ ವರದಿಗಳನ್ನು ಪ್ರಕಟಿಸಲಿಕ್ಕೆ ಶುರು ಮಾಡಿತು. ಇದೇ ನಂಬಿ ನಾರಾಯಣನ್ ಮರಿಯಾ ರಶೀದಾಳೊಂದಿಗೆ ಹಾಸಿಗೆಯನ್ನು ಹಂಚಿಕೊಂಡಿದ್ರು ಅನ್ನುವವರೆಗೂ, ಎಲ್ಲವನ್ನು ಬಿಡಿ, ಹಣ ಬಂತು ಎಲ್ಲವನ್ನು ಬಿಟ್ಟು ಹಾಸಿಗೆಯನ್ನು ಹಂಚಿಕೊಂಡಿದ್ರು. ಮತ್ತು ಹಾಸಿಗೆಯಲ್ಲಿ ಮರಿಯಂ ರಶೀದಾ ಆಕೆ ಹೇಗೆ ಬಿಹೇವ್ ಮಾಡ್ತಿದ್ಲು ಅನ್ನೋದನ್ನು ಕೂಡ ಆ ಪತ್ರಿಕೆಗಳು ತಮ್ಮದೇ ಆದ ರೀತಿಯಲ್ಲಿ ಬರೆದುಬಿಟ್ಟಿದ್ರು. ಬಹುಶಃ ರಾಷ್ಟ್ರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡವನಿಗೆ ಇದಕ್ಕಿಂತಲೂ ಕೆಟ್ಟ ದಿನಗಳು ಮತ್ತೊಂದು ಬರಲಿಕ್ಕಿಲ್ಲ. ತಾನು ಈ ರಾಷ್ಟ್ರದ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಒಂದು ಮಹತ್ವದ ಕೊಂಡಿಯಾಗಿರಬೇಕು ಅಂತ ಭಾವಿಸಿದ ನಂಬಿ ನಾರಾಯಣನ್ ಈಗ ರಾಷ್ಟ್ರದ ದೃಷ್ಟಿಯಲ್ಲಿ ದ್ರೋಹಿಯಾಗಿಬಿಟ್ಟಿದ್ರು. ನಾನು ಹೇಳಿದ್ನಲ್ಲ, ನಾವುಗಳು ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ತಿದ್ವಿ. ಅವರ ಮಗಳು ಗೀತಾ ಮತ್ತು ಶಂಕರ್ ಇವರು ಹೊರಗಡೆ ಅಡ್ಡಾಡುವಾಗ ಜನ ಸ್ಪೈ ಮಕ್ಕಳು ಬಂದರು, ಇವರು ದೇಶದ್ರೋಹಿಗಳ ಮಕ್ಕಳು ಅಂತ ಆಡ್ಕೊಳ್ತಾ ಇದ್ರು. ನಂಬಿ ನಾರಾಯಣನ ಹೆಂಡತಿ ಅದೊಂದಿನ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಈಕೆ ನಂಬಿ ನಾರಾಯಣನ ಹೆಂಡತಿ ಅಂತ ಗೊತ್ತಾದ ತಕ್ಷಣ ಆಟೋ ಡ್ರೈವರ್ ಆಕೆಯನ್ನು ನಡು ರಸ್ತೆಯಲ್ಲಿ ಕೆಳಕ್ಕಿಳಿಸಿ ಆಕೆಯನ್ನು ವಾಪಸ್ ಕಳಿಸ್ಬಿಟ್ಟಂತೆ. ಮಿತ್ರ, ಅದಾದ ನಂತರ ನಂಬಿ ನಾರಾಯಣನ ಹೆಂಡತಿ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು.
ಆಕೆಗೆ ಯಾವ ಪರಿ ಆಘಾತ ಆಗಿತ್ತು ಅಂತಂದರೆ, ಅತ್ಯಂತ ಸಭ್ಯ ಮನೆತನದ ಆ ಹೆಣ್ಮಗಳು ಈ ದೇಶ ತೋರಿದ ರಿಯಾಕ್ಷನ್ನಿಂದಾಗಿ ತುಂಬ ಕೆಟ್ಟ ಪರಿಸ್ಥಿತಿಗೆ ಹೋಗಿ ಆನಂತರ ಅನೇಕ ವರ್ಷಗಳ ಕಾಲ ಮಾತಾಡಲಿಕ್ಕೆ ಸಾಧ್ಯವಾಗದೆ ಡಿಪ್ರೆಷನ್ಗೆ ಒಳಗೆ ಹೋಗ್ಬಿಟ್ಲು. ಬಟ್ ಟೈಡ್ ವಿಲ್ ಚೇಂಜ್. ಯಾವತ್ತು ನಾವು ಎದುರಿಸಿ ನಿಲ್ತೇವೋ, ಸತ್ಯದ ಪರವಾಗಿ ನಿಲ್ತೇವೋ, ಗೆಲುವು ನಮ್ದಾಗತ್ತೆ ಅನ್ನೋದಕ್ಕೆ ನಂಬಿ ನಾರಾಯಣರೇ ಸಾಕ್ಷಿ. DIG CB ಮ್ಯಾಥ್ಯೂ ಇಡೀ ಪ್ರಕರಣವನ್ನು CBIಗೆ ವಹಿಸಿಕೊಟ್ರು. ಯಾವಾಗ ಪ್ರಕರಣ CBIಗೆ ವಹಿಸಲ್ಪಡ್ತೋ ಆಗ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ತು. CBI ಅಧಿಕಾರಿಗಳು ಈ ಲೋಕಲ್ ಪೊಲೀಸರಿಗಿಂತ ವಿಶೇಷವಾದ ರೀತಿಯಲ್ಲಿ ಈ ಪ್ರಕರಣದ ಆಲೋಚನೆ ಮಾಡಿದರು. ಯಾರ್ಯಾರು ವಿಜ್ಞಾನಿಗಳಿದ್ರೋ ಇಸ್ರೋದ ವಿಜ್ಞಾನಿಗಳನ್ನು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನು ಭೇಟಿ ಮಾಡಿ ನಂಬಿ ನಾರಾಯಣರ ವ್ಯಕ್ತಿತ್ವದ ಕುರಿತಂತೆ ಸಾಕಷ್ಟು ರಿಪೋರ್ಟ್ ಮಾಡಿದರು. ನಂಬಿ ನಾರಾಯಣರನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಇಬ್ಬರು, ಒಬ್ಬ ಅವರ ಅಸಿಸ್ಟೆಂಟ್ ಆಗಿದ್ದವನು, ಮತ್ತೊಬ್ಬ ಅವರ ಕಾರ್ ಡ್ರೈವರ್ ಆಗಿದ್ದವನು, ಇವರಿಬ್ಬರನ್ನು ಪೊಲೀಸರು ಅದೆಷ್ಟು ಟಾರ್ಚರ್ ಮಾಡಿದ್ರು ಅಂತಂದ್ರೆ, ಇವರಿಬ್ಬರಿಗೂ ನಂಬಿ ನಾರಾಯಣನ್ ತಮ್ಮ ಫೈಲನ್ನು ಪ್ರತಿನಿತ್ಯ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಒಪ್ಪಿಸ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ರು. ಆದರೆ ಮಿತ್ರರೇ, ಈ ದೇಶದ ವಿಜ್ಞಾನಿಗಳು ಬೇಕಿದ್ರೆ ಒಪ್ಕೊಂಡ್ರೇನೋ, ಆದರೆ ಯಾವ ಕಾರಣಕ್ಕೂ ಅವರಿಬ್ಬರು ನಂಬಿ ನಾರಾಯಣರು ಈ ತರ ಒಂದೇ ಒಂದು ಪೇಪರನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದು ನಾವು ನೋಡಲೇ ಇಲ್ಲ ಅಂತ ಕೊನೆವರೆಗೂ ವಾದಿಸ್ಕೊಂಡು ನಿಂತ್ಕೊಂಡಿದ್ರು. ಇವೆಲ್ಲವೂ CBI ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಬಲವನ್ನು ತಂದುಕೊಂಡಿತ್ತು. ಅವರು ಇವರ ಬಳಿ ಬಂದು, ನಂಬಿ ನಾರಾಯಣನ ಬಳಿ ಬಂದು ಮೊದಲನೇ ಬಾರಿಗೆ ವಿಚಾರಣೆ ನಡೆಸುವಾಗಲೇ ಏನು ಮಾಡಿದ್ರಂತೆ ಗೊತ್ತಾ? ತಮ್ಮ ಹೆಸರನ್ನು ಹೇಳಿಕೊಂಡು, ತಮ್ಮ ID ಕಾರ್ಡನ್ನು ತೋರಿಸಿ, ತಾವೇನೂ ಹೆದರಬೇಕಾಗಿಲ್ಲ, ಸತ್ಯವನ್ನಷ್ಟೇ ಹೇಳಿ, ನೀವು ಹೇಳದೆ ಹೋದರೂ ಸತ್ಯವನ್ನು ಹೊರಗೆ ತೆಗೆಯೋದು ನಮ್ಗೆ ಗೊತ್ತು, ಹೀಗಾಗಿ ನೀವು ಒಪ್ಪಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಅವರನ್ನು ಕೂರಿಸ್ಕೊಂಡ್ರಂತೆ. ನಂಬಿ ನಾರಾಯಣನ್ ಹೇಳ್ತಾರೆ, ನನಗೆ ಈ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಬಂದಿದ್ದೇ ಆಗ. ಯಾಕೆಂದರೆ ಅವರು ನನ್ನ ಜೊತೆ ಕುಳಿತುಕೊಂಡು ಮಾತಾಡ್ತಿದ್ದ ಶೈಲಿಯಲ್ಲಿ ನನಗೆ ಎಲ್ಲವನ್ನೂ ಹೇಳಬೇಕು ಅಂತ ಅನಿಸಿ ಪ್ರತಿಯೊಂದು ರಾಕೆಟ್ ಟೆಕ್ನಾಲಜಿಯ ಪ್ರತಿಯೊಂದು ವಿಭಾಗವನ್ನು ವಿವರಿಸ್ತಾ 8-9 ಗಂಟೆಗಳ ಕಾಲ ಅವ್ರ ಜೊತೆ ಕುಳಿತುಕೊಂಡು ಕೋಆಪರೇಟ್ ಮಾಡಿದ ನಂತರ ಎದುರಿಗಿದ್ದ ಅಧಿಕಾರಿ ಎದ್ದು ನಿಂತ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಹೇಳಿದರಂತೆ, ಟ್ರೂತ್ ವಿಲ್ ಪ್ರಿವೇಲ್. ನೀವು ಸತ್ಯವೇ ಆಗಿದ್ದರೆ ನಿಮ್ಮ ಬಚಾವ್ ಮಾಡೋದು ನಮ್ಮದೇ ಹೊಣೆಗಾರಿಕೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವ್ರನ್ನ ವಾಪಸ್ ಕಳಿಸ್ಕೊಟ್ರು. ಇಷ್ಟಾದರೂ ಪ್ರಕರಣ ಮುಗಿದಿರಲಿಲ್ಲ. ಈ ಪ್ರಕರಣದಲ್ಲಿ ಇನ್ನಿತರನ್ನ ವಿಚಾರಿಸಬೇಕಿತ್ತು. ಪ್ರತಿ ಬಾರಿ ಒಬ್ಬೊಬ್ಬರನ್ನ ವಿಚಾರಿಸುವಾಗಲೂ ಹೊಸ ಹೊಸ ಬಗೆಯ ಕಥೆಗಳನ್ನು ಈ ಹೊರಗಡೆ ಇರುವಂಥ ಪತ್ರಿಕೆಗಳು ಕಟ್ತಾ ಇದ್ವು. ಇಸ್ರೋದಲ್ಲೇ ಅಥವಾ ಈ ಟೀಮ್ನಲ್ಲೇ ಯಾವ ಥರದ ಒಡಕಿತ್ತು ಅಂತಂದರೆ, ಒಳಗೆ ನಡೆಯೋದನ್ನ ಕೆಲವರು ಹೊರಗಡೆ ಲೀಕ್ ಮಾಡಿಸ್ತಾ ಪತ್ರಿಕೆಗಳಿಗೆ ಬೇಕಾಗಿರುವಂಥ ಹೊಸ ಸುದ್ದಿಯನ್ನು ಕೊಡ್ತಾ ಇದ್ರು. ಈ ಎಲ್ಲ ಪ್ರಕರಣ ಇಷ್ಟು ಎತ್ತರಕ್ಕೆ ಬಂದು ನಿಂತಿರುವಾಗ ನಂಬಿ ನಾರಾಯಣ್ ಮತ್ತು ಅವರ ಗೆಳೆಯರನ್ನ ಅಲೆಪ್ಪಿಯಿಂದ ಆಚೆಗೆ ಕರ್ಕೊಂಡು ಹೋಗಿ ಎಲ್ಲ ಪತ್ರಿಕೆಗಳಿಂದ, ಪತ್ರಕರ್ತರಿಂದ, ಜನರಿಂದ ದೂರವಾಗಿ ಕೆಲವು ದಿನಗಳ ಕಾಲ ವಿಚಾರಣೆ ನಡೆಸಲಾಯಿತು. ಲೈ ಡಿಟೆಕ್ಟರ್ ಅಲ್ಲೂ ಕೂಡ ನಂಬಿ ನಾರಾಯಣ್ ಅವರನ್ನ ಕೂರಿಸಲಾಯಿತು. ಮಿತ್ರರೆ, ಲೈ ಡಿಟೆಕ್ಟರ್ನಲ್ಲಿ ಕೂರಿಸಿದಂಥ ಒಬ್ಬ ಅಧಿಕಾರಿ ನಂಬಿ ನಾರಾಯಣರಿಗೆ ಲೈ ಡಿಟೆಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ರಂತೆ. ತಕ್ಷಣ ನಂಬಿ ನಾರಾಯಣ್, ಒಬ್ಬ ವಿಜ್ಞಾನಿ, ಲೈ ಡಿಟೆಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕು ಅಂತ ಒಂದು ಸಣ್ಣ 2-3 ಪ್ರಯೋಗಗಳನ್ನು ಮಾಡಿ, ಇದು ಸಾಕಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಈಗ ನೀವು ಈ ಪ್ರಯೋಗ ಮಾಡ್ಬೋದು ಅಂತ ಹೇಳಿ ಅವರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ, ಭಿನ್ನ ಭಿನ್ನ ಆರ್ಡರಲ್ಲಿ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಅವರು ಉತ್ತರಿಸಿದ ರೀತಿಯಲ್ಲಿ ಆ ಲೈ ಡಿಟೆಕ್ಟರ್ ಈ ಮನುಷ್ಯ ಒಂದು ಪ್ರಶ್ನೆಗೂ ಸುಳ್ಳು ಹೇಳಲಿಲ್ಲ ಅನ್ನೋದನ್ನು ರಿಪೋರ್ಟ್ ಕೊಡ್ತಂತೆ. ಯಾವ ಅಧಿಕಾರಿ ಈ ವ್ಯಕ್ತಿಯ ಲೈ ಡಿಟೆಕ್ಟ್ ಮಾಡ್ಲಿಕ್ಕೆ ಬಂದಿದ್ರೋ ಅವರ ಕಣ್ಣು ಮಂಜಾಗಿತ್ತಂತೆ. ಯಾಕೆ ಅಂತ ಕೇಳಿದರೆ, ನಂಬಿ ನಾರಾಯಣ್ ಹೇಳ್ತಾರೆ, ತನಗೆ ಆದಂಥ ಟಾರ್ಚರು, ಈ ರಾಷ್ಟ್ರಕ್ಕೋಸ್ಕರ ಬಡದಾಡಿದಂಥ ತನ್ನ ಕುರಿತಂತೆ ಇಡೀ ನಾಡಿನಲ್ಲಿ ಹಬ್ಬಿರುವಂಥ ಈ ವಾತಾವರಣವನ್ನು ಕಂಡು ಬಹಳ ದುಃಖಿತರಾಗಿ, ಇಂಥ ಸತ್ಯವಂತನೊಬ್ಬನಿಗೆ ಈ ಥರದ ಸ್ಥಿತಿ ಬಂತಲ್ಲ ಅಂತ ಆ ಲೈ ಡಿಟೆಕ್ಟರಲ್ಲಿ ಕುಳಿತಿದ್ದಂಥ ಅಧಿಕಾರಿಯು ಕೂಡ ಒಮ್ಮೆ ನೋವು ಉಣ್ಣುವಂಥ ಪರಿಸ್ಥಿತಿ ಬಂದಿತ್ತು ಅಂತ ಅವರೇ ಹೇಳ್ಕೊಳ್ತಾರೆ. ನಂಬಿ ನಾರಾಯಣರನ್ನ ಇಲ್ಲಿಗೆ ಬಿಡಲಾಗಲಿಲ್ಲ. ನಂಬಿ ನಾರಾಯಣನ್ನ ಅಲ್ಲಿಂದ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮುಂದಿನ 25-27 ದಿನಗಳ ಕಾಲ ಅವರು ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು. ಅವರು ಮತ್ತು ಅವರ ಗೆಳೆಯರು, ಇದರಲ್ಲಿ ಅವ್ರ ಜೊತೆ ಶಶಿಕಿರಣ್ ಇದ್ರು, ಇದರ ಜೊತೆ ಚಂದ್ರಶೇಖರ್ ಇದ್ರು, SK ಶರ್ಮಾ ಇದ್ರು, ಮರಿಯಂ ರಶೀದಾ ಮತ್ತು ಫೌಜಿಯಾ ಹಸನ್, ಇವರೆಲ್ಲರ ಜೊತೆ ಅವರು ತಾವು ಸೆಲ್ಲನ್ನು ಹಂಚಿಕೊಳ್ಬೇಕಾದ ಸ್ಥಿತಿ ಇತ್ತು. 27 ದಿನಗಳ ಕಾಲ ಅಲ್ಲಿದ್ದಾಗ ಸ್ವಲ್ಪ ಅನುಕೂಲದ ವಾತಾವರಣ. ಆದರೆ ಯೋಚನೆ ಮಾಡಿ, ಏನೂ ತಪ್ಪೇ ಮಾಡದೆ 27 ದಿನಗಳ ಕಾಲ ಅಲ್ಲಿರಬೇಕಾದಾಗ ಒಳಗಿದ್ದ ಪರಿಸ್ಥಿತಿ ಹೇಗಿತ್ತು ಅಂತ. 27 ದಿನಗಳ ಕಾಲ ಫೈಟ್ ಮಾಡಿದ ನಂತರ ಫೈನಲಿ ನಂಬಿ ನಾರಾಯಣನವರ ಮಗ ಅವರೆಲ್ಲರೂ ಸೇರಿಕೊಂಡು ಇವರೆಲ್ಲರ ಪರವಾಗಿ ವಾದ ನಡೆಸಿ ಫೈನಲಿ ಇವರಿಗೆ ಬೇಲ್ ಸಿಕ್ತು. ಬೇಲ್ ತಗೊಂಡು ಹೊರಗೆ ಬಂದರು. ಹೊರಗೆ ಬಂದ ನಂತರ ಮುಗಿಲಿಲ್ಲ. ಇಲ್ಲಿ ಇನ್ನೂ ಕೂಡ ನಂಬಿ ನಾರಾಯಣನ್ ಯಾವುದೇ ತಪ್ಪು
ಮಾಡಲಿಲ್ಲ ಅನ್ನುವಂಥ ವಿಚಾರ ಜನರಿಗೆ ಗೊತ್ತಾಗಿರಲಿಲ್ಲ. ಬದಲಿಗೆ ನಂಬಿ ನಾರಾಯಣನ್ ಬೇಲ್ ಮೇಲೆ ಹೊರಗಿದ್ದಾರೆ ಅನ್ನುವಂಥ ಸುದ್ದಿ ಇದ್ದಿದ್ದರಿಂದ ಇವತ್ತಿಗೂ ಅನೇಕರವ್ರನ್ನ ಮಾತನಾಡಿಸ್ಲಿಕ್ಕೆ ಹಿಂಜರಿತಾ ಇದ್ರು. ಇವತ್ತಿಗೂ ಯಾರಾದರೂ ಬಂದರೆ ಅಸಹ್ಯಕರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಿದ್ರು. ಮನೆಗೆ ಯಾರೂ ಬರ್ತಿರ್ಲಿಲ್ಲ, ದೂರದಿಂದ ಕೈ ಬೀಸಿ ಹೊರಟು ಹೋಗ್ಬಿಡ್ತಿದ್ರು. ಈ ಥರದ ವಾತಾವರಣ ಇತ್ತು. ನಂಬಿ ನಾರಾಯಣರ ಈ ಇಡೀ ಕೃತಿಯಲ್ಲಿ ನಾನು ಓದುವಾಗ ನನಗೆ ಗೋಚರಿಸಿದ ಒಂದು ಅಧ್ಯಾಯ, ಅತ್ಯಂತ ಭಯಾನಕವಾದ ಅಧ್ಯಾಯ ಯಾವುದು ಅಂತಂದರೆ, ನಂಬಿ ನಾರಾಯಣನ್ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಬೇಲ್ ತಗೊಂಡು ವಾಪಸ್ ಬಂದಾಗ ಅವ್ರ ಮನೆಯಲ್ಲಿ ಹೆಂಡತಿ ಎದುರಿಗೆ ಕಾಯಬೇಕಿತ್ತು, ಹೆಂಡತಿ ಬಂದಿರಲಿಲ್ಲ. ಈಕೆ ಯಾಕೆ ಬಂದಿಲ್ಲ ಅಂತ ನೋಡಿದರೆ ಫಸ್ಟ್ ಫ್ಲೋರಲ್ಲಿ ಆಕೆ ಇದ್ದಾಳೆ ಅಂತ ತೋರಿಸಿದ್ರಂತೆ. ಫಸ್ಟ್ ಫ್ಲೋರಲ್ಲಿ ನಂಬಿ ನಾರಾಯಣನ್ ಹೋಗಿ ತನ್ನ ಹೆಂಡತಿ ಮಂಚದ ಮೇಲೆ ಮಲಗದೆ ನೆಲದ ಮೇಲೆ ಕೈಯನ್ನು ದಿಂಬಾಗಿಟ್ಕೊಂಡು ಮಲಗಿದ್ಲು, ತಾನು ಬಿಡುಗಡೆಯಾಗಿ ಬಂದಿದ್ದೀನಿ ಅಂತ ಹೇಳಿದರು. ಆ ಜೀವ ಅಲಗಾಡ್ತು. ನಂಬಿ ನಾರಾಯಣರ ಪತ್ನಿ ಅಲ್ಲೇ ಕುಳಿತ ಜಾಗದಲ್ಲಿ ತಮ್ಮ ಯಜಮಾನರನ್ನು ನೋಡಿದರಂತೆ. ನೋಡಿದ ಮರುಕ್ಷಣ ಪ್ರಾಣಿಯೂ ಅಲ್ಲದ ಮನುಷ್ಯರೂ ಅಲ್ಲದ ರೀತಿಯಲ್ಲಿ ವಿಚಿತ್ರವಾಗಿ ಕಿರಿಚಿದ್ರಂತೆ. ಮಿತ್ರ, ಇದನ್ನು ಓದುವಾಗ ಒಮ್ಮೆ ರಕ್ತವೆಲ್ಲ ತಣ್ಣಗಾಗಿ ಹೋದ ಅನುಭವ ನನಗಾಯಿತು. ಒಂದು ಹೆಣ್ಮಗಳು ತನ್ನ ಗಂಡನನ್ನು ಸ್ಪೈ ಆಗಿ, ಅಷ್ಟು ಒಳ್ಳೆ ಗಂಡನನ್ನು ಸ್ಪೈ ಆಗಿ ಪತ್ರಿಕೆಗಳಲ್ಲಿ ನೋಡುವಂಥ ಜನರಿಂದ ಅಸಹ್ಯಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ಇತ್ತಲ್ಲ. ಶಿ ವಾಸ್ ಇನ್ ಟು ಡಿಪ್ರೆಷನ್. ಆಕೆ ಮಾತು ನಿಂತೋಗಿತ್ತು. ತನ್ನ ಗಂಡನನ್ನು ನೋಡಿದ ತಕ್ಷಣ ಆಕೆ ಕಿರಿಚಿದ ರೀತಿ ಇತ್ತಲ್ಲ, ಎಲ್ಲರೂ ಗಾಬರಿಯಾಗಿ ಫಸ್ಟ್ ಫ್ಲೋರಿಗೆ ಓಡಿ ಬಂದ್ರಂತೆ. ಅವರು ಗಾಬರಿ ಆಗೋದಿರಲಿ, ಅಕ್ಕಪಕ್ಕದ ಮನೆಗಳವರು ಏನಾಯಿತು ಅಂತ ನೋಡ್ಕೊಂಡು ಬಂದರು. ನಂಬಿ ನಾರಾಯಣ್ ತನ್ನ ಹೆಂಡತಿ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಆಕೆಯನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಆಕೆಯ ತಲೆಯನ್ನು ನೇವರಿಸ್ಲಿಕ್ಕೆ ಶುರು ಮಾಡಿದರಂತೆ. ಆಕೆಯ ಕಣ್ಣಿಂದ ಹರಿದು ಹೋದ ನೀರು ನನ್ನ ತೊಡೆನ ತೋಯಿಸ್ತಾ ಇತ್ತು ಅಂತ ನಂಬಿ ನಾರಾಯಣ್ ಬರ್ಕೊಂಡಿದ್ದಾರೆ. ಮಿತ್ರರೇ, ನಂಬಿ ನಾರಾಯಣ್ ಅದಾದ ಕೆಲವು ದಿನಗಳಲ್ಲಿ ಇಸ್ರೋದ ಅನೇಕ ಅಧಿಕಾರಿಗಳು ಬಂದಿದ್ದರು. ಅವ್ರು ಬಹಳ ಬೇಸರದಿಂದ ಹೇಳ್ಕೊಳ್ಳುವ ಸಂಗತಿ ಏನು ಅಂತಂದರೆ, ಕಸ್ತೂರಿ ರಂಗನ್ ಇಸ್ರೋದ ನಿರ್ದೇಶಕರಾಗಿದ್ದವರು ನಾನು ಒಳಗೆ ಹೋದ ತಕ್ಷಣ ಪ್ರತಿಭಟನೆ ಸಲ್ಲಿಸೋದು ಬಿಟ್ಟು ಬದಲಿಗೆ ಕಾನೂನಿನ ಯಾವ ಪ್ರಕ್ರಿಯೆಗಳಲ್ಲೂ ನಾವು ಭಾಗವಹಿಸೋದಿಲ್ಲ ಅಂತ ಹೇಳಿಬಿಟ್ರು. ಇನ್ ಕೇಸ್ ವಿಕ್ರಮ್ ಸಾರಾಭಾಯಿ ಏನಾದರೂ ಡೈರೆಕ್ಟರ್ ಆಗಿದ್ದಿದ್ರೆ, ಯು ಆರ್ ರಾವ್ರೇ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗಿದ್ದಿದ್ರೆ ಹೀಗೆ ಮಾಡ್ತಿದ್ರಾ ಎನ್ನುವಂಥ ಪ್ರಶ್ನೆನ ಅವ್ರು ಭಾಳ ದುಃಖದಿಂದ ಕೇಳ್ಕೊಳ್ತಾರೆ. ಪ್ರಾಬಬ್ಲಿ ಇವನ್ ಐ ಡೋಂಟ್ ಹ್ಯಾವ್ ದ ಆನ್ಸರ್ ಫಾರ್ ಇಟ್. ಮುಂದೆ ಅವರನ್ನು ಭೇಟಿ ಮಾಡಲಿಕ್ಕೆ ಇಸ್ರೋದ ಅಧಿಕಾರಿಗಳು ಬಂದಾಗ ಅವ್ರು ಯಾವತ್ತೂ ಇಸ್ರೋದ ಅಧಿಕಾರಿಗಳನ್ನು ಮಾತನಾಡಿಸೋ ಪ್ರಯತ್ನ ಮಾಡಿರಲಿಲ್ಲ. ಒಟ್ಟಾರೆ ಪೊಲೀಸರ ಯೋಜನೆ ಏನಿತ್ತು ಅಂತಂದರೆ, ಈ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿ ಇವರ ಸೀನಿಯರ್ ಯಾರಿದ್ರೋ ಅವರನ್ನು ಹೆಸರಿಸಿ ಇಡೀ ಸಿಸ್ಟಮ್ನೇ ಮುಚ್ಚುವಂಥ ಪ್ರಯತ್ನ ಮಾಡಬೇಕು ಅಂತ. ಆದರೆ ಎಲ್ಲ ಟಾರ್ಚರ್ನ ತಾನೊಬ್ಬನೇ ಅನುಭವಿಸಿದ ನಂಬಿ ನಾರಾಯಣನ್ ಯಾವ ಸಂದರ್ಭದಲ್ಲೂ ಕೂಡ ತನ್ನ ಹಿರಿಯ ಅಧಿಕಾರಿಯ ಹೆಸರನ್ನು ಹೇಳೇ ಇರಲಿಲ್ಲ. ಆದರೆ ಆ ಹಿರಿಯ ಅಧಿಕಾರಿ ಯಾವತ್ತಿಗೂ ನಂಬಿ ನಾರಾಯಣನರ ಪರವಾಗಿ ಒಂದು ಮಾತು ಹೇಳುವಂಥ ಧೈರ್ಯ ಮಾಡಿರಲಿಲ್ಲ. ಈಗ ಅವ್ರು ಬಿಡುಗಡೆಯಾಗಿ ಬಂದ ತಕ್ಷಣ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನೀನು ನನ್ನ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದರಂತೆ. ನಂಬಿ ನಾರಾಯಣನ್ ಏನೂ ಮಾತಾಡಲಿಲ್ಲ. ಆದರೆ ಅವ್ರ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ನಾನು ಉಳಿಸಿದ್ದು ಅವನ ಮೇಲೆ ಪ್ರೀತಿಯಿಂದಾಗೇನಲ್ಲ, ಅವನ ಹೆಸರು ಹೇಳಿದರೆ ಈ ಇಡೀ ಕಾನ್ಸ್ಪಿರಸಿ ಸತ್ಯ ಅಂತ ಪ್ರೂವ್ ಆಗಿರ್ತಿತ್ತು, ನನಗೆ ಸುಳ್ಳು ಅನ್ನೋದನ್ನು ಹೇಳಬೇಕಿತ್ತು ಜಗತ್ತಿನ ಮುಂದೆ, ಅದಕ್ಕೋಸ್ಕರ ಸುಮ್ಮನಿದ್ದೆ ಅಷ್ಟೇ. ಆದರೆ ಇಂಥವ್ರನ್ನೆಲ್ಲ ತುಂಬ ನೆಚ್ಚಿಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಬಹಳ ಆಕ್ರೋಶ ಭರಿತರಾಗಿ ಬರೀತಾರೆ. ಆದರೆ ಪರಿಸ್ಥಿತಿ ಏನು ತಿಳಿಯಾಗಲಿಲ್ಲ. ನಂಬಿ ನಾರಾಯಣರನ್ನ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇತ್ತು. ನಂಬಿ ನಾರಾಯಣರವರು ಒಂದು ದಿನ ತನ್ನ ಲಾಯರ್ಗೆ ಫೋನ್ ಮಾಡಿ ನನಗೊಂದು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡ್ರು. ಲಾಯರ್ ಏನು ಅಂತ ಕೇಳಿದರೆ, ನಂಬಿ ನಾರಾಯಣ್ ಹೇಳಿದ್ರಂತೆ, ನಾನು ನನ್ನ ವಿಲ್ ಪ್ರಿಪೇರ್ ಮಾಡಬೇಕು, ಆಸ್ತಿ ಪತ್ರವನ್ನು ಬರಿಬೇಕು, ನನಗೆ ಸಹಾಯ ಮಾಡ್ತೀರಾ ಅಂತ. ಲಾಯರ್ ತಕ್ಷಣ ಕೇಳಿದರು, ನಾನಿನ್ನೂ ಯಾವುದನ್ನು ತಯಾರಿ ಆಲೋಚನೆಯೇ ಮಾಡಲಿಲ್ಲ, ನೀವ್ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಿ ಅಂತಂದಾಗ ನಂಬಿ ನಾರಾಯಣ್ ಹೇಳಿದರು, ಯಾವತ್ತೋ ಒಂದಿನ ಬರೀಬೇಕಲ್ಲ, ನಾನು ಈಗಲೇ ಅದನ್ನು ಪ್ರಿಪೇರ್ ಮಾಡಬೇಕು, ತಯಾರು ಮಾಡಿ ಅಂತ ಲಾಯರ್ಗೆ ಹೇಳಿ ಎಲ್ಲ ವಿಲ್ ಪತ್ರವನ್ನು ಬೇಕಾಗಿದ್ದನ್ನು ತಯಾರು ಮಾಡಿಕೊಂಡ್ರು. ಆದರೆ ಇದು ಮಕ್ಕಳಿಗೆ ಗೊತ್ತಿರಲಿಲ್ಲ. ಅದೊಂದು ದಿನ ಫೋನ್ ಬಂದಾಗ ಮಗಳು ರಿಸೀವ್ ಮಾಡಿದ್ಲು, ನಿಮ್ಮ ಅಪ್ಪ ಬರೀಬೇಕು ಅಂತ ಹೇಳಿದ ವಿಲ್ ತಯಾರಾಗಿದೆಯಮ್ಮ, ಯಾವಾಗ ಕೊಡಬೇಕು ಅಂತ ಕೇಳಿ ಅಂತ ಆ ಕಡೆಯಿಂದ ಹೇಳಿದಾಗ ಮಗಳಿಗೆ ಮುಂದೆ ಏನಾಗ್ಬೋದು ಅಂತ ಅರ್ಥ ಆಯಿತು. ಮಗ ಮತ್ತು ಮಗಳು ಇಬ್ಬರು ಅಪ್ಪನನ್ನು ಕೂರಿಸ್ಕೊಂಡು ಹೇಳಿದ್ರಂತೆ, ಅಪ್ಪ, ನನ್ನ ಅಪ್ಪ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ, ನನ್ನ ಅಪ್ಪ ಸತ್ಯವಂತ ಅಂತ ನಂಬ್ಕೊಂಡು ಬಂದಿದ್ದೀವಿ, ನೀನೇನಾದರೂ ಈಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಾನು ಒಬ್ಬ ಸ್ಪೈ ಮಗಳಾಗ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಮೊಮ್ಮಕ್ಕಳು ಯಾರಿರ್ತಾರಲ್ಲ ಅವರೆಲ್ಲ ಸ್ಪೈಗಳ ಮೊಮ್ಮಕ್ಕಳಾಗಿ ನಮ್ಮ ಇಡೀ ಪರಂಪರೆಯ ಸ್ಪೈಗಳದ್ದಾಗ್ಬಿಡುತ್ತೆ, ನೀನು ಸತ್ಯವನ್ನು ಜಗತ್ತಿಗೆ ತಿಳಿಸದೆ ಹೋದರೆ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಮಗಳು ಅಪ್ಪನಿಗೆ ತುಂಬಿದ ಧೈರ್ಯ ಇತ್ತಲ್ಲ. ತಕ್ಷಣ ಅಪ್ಪ ಹೇಳಿದರಂತೆ, ತಪ್ಪಾಯಿತು ಕಣಮ್ಮ, ನಾನು ಯಾವ ತಪ್ಪು ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಯಿತು, ಐ ವಿಲ್ ಫೈಟ್ ಬ್ಯಾಕ್,
ಸತ್ಯ ಏನು ಅಂತ ಜಗತ್ತಿಗೆ ತೋರಿಸುವವರೆಗೂ ನಾನು ಸುಮ್ಮನಿರಲ್ಲ ಅಂತ ಹೊಸ ಶಕ್ತಿಯನ್ನು ತುಂಬಿಕೊಂಡು ಆಗ ಅವರು ತಮಗೆ ಬೇಕಾದ ವಕೀಲರನ್ನು ಹುಡುಕಿದ್ರು, ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟನ್ನು ಜೊತೆ ಸೇರಿಸ್ಲಿಕ್ಕೆ ಶುರು ಮಾಡಿದರು. ನನಗೊಂದು ಒಳ್ಳೆ ಪ್ರಕರಣ ಅವರು ಈ ಪುಸ್ತಕದಲ್ಲಿ ಹೇಳೋದು ನೆನಪಾಗುತ್ತೆ. ಹರೀಶ್ ಸಾಳ್ವೆ ಮುಂದೆ ಸಾಲಿಸಿಟರ್ ಜನರಲ್ ಆದರವರು ಅವರ ಬಳಿ ಹೋಗಿ ಇವರು ಕುಳಿತುಕೊಂಡ್ರಂತೆ. ಹರೀಶ್ ಸಾಳ್ವೆ ಒಬ್ಬ ಬ್ಯುಸಿ ವಕೀಲರು, ನಿಮಗೆ 5 ನಿಮಿಷ ಟೈಮ್ ಕೊಟ್ಬಿಟ್ರೆ ಬಹಳ ಹೆಚ್ಚು. ಆ ಥರದ ಪರಿಸ್ಥಿತಿಯಲ್ಲಿ ಇಂಥ ದೊಡ್ಡ ಕೇಸನ್ನು ತೆಗೆದುಕೊಂಡು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ಹರೀಶ್ ಸಾಳ್ವೆ ಅವರು ಫೋನಲ್ಲೂ ಮಾತಾಡ್ತಿದ್ರು, ಇವ್ರ ಜೊತೆನೂ ಮಾತಾಡ್ತಿದ್ರು, ಪೇಪರ್ಸ್ ನೋಡ್ತಿದ್ರು, ಅಸಿಸ್ಟೆಂಟಿಗೆ ಬೇಕಾಗಿರುವಂಥ ಡೈರೆಕ್ಷನ್ಸ್ ಕೊಡ್ತಿದ್ರು. ತಕ್ಷಣ ಕುಪಿತರಾದಂಥ ನಂಬಿ ನಾರಾಯಣನ್ ಹೇಳಿದ್ರಂತೆ, ನೀವು ಅವಧಾನಿಗಳಿರ್ಬೋದು, ಬೇಕಾದಷ್ಟು ಅವಧಾನ ಮಾಡ್ಬೋದು, ಆದರೆ ಇದು ತುಂಬ ಸೀರಿಯಸ್ ಕೇಸ್ ಆಗಿರೋದ್ರಿಂದ ನನ್ನ ಮಾತನ್ನು ನೀವು ಕೇಳಲೇಬೇಕು ಅಂತ ಹೇಳಿದ್ರಂತೆ. ತಕ್ಷಣ ತಮ್ಮ ಫೋನನ್ನು, ತಮ್ಮ ಪೇಪರ್ಸ್ ಎಲ್ಲ ಬದಿಗಿಟ್ಟಂಥ ಹರೀಶ್ ಸಾಳ್ವೆ ಅವರು ಮುಂದಿನ 7 ನಿಮಿಷ ನಿಮಗೋಸ್ಕರ ಅನ್ಇಂಟರಪ್ಟೆಡ್ 7 ನಿಮಿಷ ಕೊಡ್ತೀನಿ, ಏನು ಹೇಳಬೇಕೋ ಹೇಳಿ ಅಂತ. ಈ 7 ನಿಮಿಷಗಳಿಗೆ ಇನ್ನೊಂದು 3-4 ನಿಮಿಷ ತೆಗೆದುಕೊಂಡು ಟೋಟಲ್ ಕೇಸನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಹರೀಶ್ ಸಾಳ್ವೆ ಅವರು ಹೇಳಿದ್ರಂತೆ, ಐ ವಿಲ್ ಫೈಟ್ ದಿಸ್ ಕೇಸ್, ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಕೋರ್ಟ್ನಲ್ಲಿ ಹೋಗಿ ನಿಂತರು. ಮಿತ್ರ ಹರೀಶ್ ಸಾಳ್ವೆ ಅವರ ಕುರಿತಂತೆ ನನಗೆ ನಿಜವಾದ ಗೌರವ ಮೂಡಿದ್ದು ಈ ಪುಸ್ತಕ ಓದಿದ ನಂತರ. 1 ಗಂಟೆಗಳ ಕಾಲ ಕೋರ್ಟ್ನಲ್ಲಿ ವಾದ ಮಾಡಿದ ಹರೀಶ್ ಸಾಳ್ವೆ ಅವರು ಇವರು ಈ 7 ನಿಮಿಷಗಳಲ್ಲಿ ಏನನ್ನು ಹೇಳಿದ್ರೋ ಅದನ್ನು ವರ್ಬ್ಯಾಟಿಮ್, ವರ್ಡ್ ಟು ವರ್ಡ್ ಅವರು ಪ್ರೆಸೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಇವರು ಹೇಳ್ತಾರೆ, ಒಬ್ಬ ಅದ್ಭುತವಾದ ವಕೀಲನ ನನ್ನ ಜೀವನದಲ್ಲಿ ನೋಡಿದ್ದೆ ಅಂತ. ಮುಂದೇನಾಗುತ್ತೆ ಅಂತ ಎಲ್ಲರೂ ಕಾಯ್ಕೊಂಡು ಕೂತಿರುವಾಗ ಕೋರ್ಟು ನಿರ್ಣಯವನ್ನು ಹೇಳ್ತು. ಆ ನಿರ್ಣಯದಲ್ಲಿ ನಂಬಿ ನಾರಾಯಣನ್ ಮತ್ತು ಅವರ ಮಿತ್ರರೆಲ್ಲ ನಿರಪರಾಧಿಗಳು, ಇದೊಂದು ಕಾನ್ಸ್ಪಿರಸಿ ಆಗಿತ್ತು ಅಂತ ಸ್ಪಷ್ಟವಾದ ಹೇಳಿಕೆಯನ್ನು ಮಂಡಿಸಿತು. ಮಿತ್ರ, ಈ ಕಾನ್ಸ್ಪಿರಸಿ ಹಿಂದೆ ಇದ್ದವ್ರು ಯಾರು ಗೊತ್ತಾ? ನಾನು ಆ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ತುಂಬ ಮಹತ್ವದ ಸಂಗತಿ. ಈ ಕಾನ್ಸ್ಪಿರಸಿ ಯಾಕಾಯಿತು ಅಂತ ಕೇಳಿದರೆ, ಕೇರಳದಲ್ಲಿ ಕಾಂಗ್ರೆಸ್ನ 2 ಫ್ರ್ಯಾಕ್ಷನ್ಸ್ ಇತ್ತು. ಒಂದು ಫ್ರ್ಯಾಕ್ಷನ್ ಕರುಣಾಕರನ್ ಅವರದು, ಮತ್ತೊಂದು ಫ್ರ್ಯಾಕ್ಷನ್ ಆನಂತರದ ದಿನಗಳಲ್ಲಿ ಈ ರಾಷ್ಟ್ರದ ರಕ್ಷಣಾ ಸಚಿವರಾದಂಥ AK ಆಂಟನಿ ಅವರದ್ದು. AK ಆಂಟನಿಯವರ ರೈಟ್ ಹ್ಯಾಂಡ್ ಆಗಿದ್ದವರು ಒಮನ್ ಚಾಂಡಿ. ಕರುಣಾಕರನ್ನ ಹೇಗಾದರೂ CM ಗಾದಿಯಿಂದ ಕೆಳಗಿಳಿಸಬೇಕು ಅಂತ ಇವರೆಲ್ಲರೂ ಪ್ರಯತ್ನ ಪಡ್ತಿದ್ರು. ಆಗ ಅಮೆರಿಕಾದ CIA ಹ್ಯಾಕ್ ಮಾಡಿದಂಥ ಈ ಯೋಜನೆಯನ್ನು ಸ್ಪಷ್ಟವಾಗಿ AK ಆಂಟನಿಯನ್ ಟೀಮ್ ಬಳಸ್ಕೊಳ್ತು. ಅಮೆರಿಕಾದ CIA ಹಾಕಿದ ಬಿಸ್ಕತ್ತಿನ ಕಾರಣಕ್ಕೋಸ್ಕರ ಇಲ್ಲಿರುವಂಥ ಕೆಲವು ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಮರಿಯಂ ರಶೀದಾನ ಹಿಡಿದ್ರು. ಮರಿಯಂ ರಶೀದಾ ತನ್ನ ಬಳಿ 90 ದಿನಗಳ ಕಾಲ ಎಕ್ಸ್ಟ್ರಾ ಇರಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಇವೆ ಮತ್ತು 90 ದಿನಗಳ ನಂತರ ಹೋಗ್ತೀನಿ ಅಂತ ಹೇಳಲಿಕ್ಕಿರುವಂಥ ಏರ್ ಟಿಕೆಟ್ ಇದೆ ಅನ್ನೋದನ್ನು ತೋರಿಸಿದಾಗಲೂ ಆ ಪೊಲೀಸ್ ಅಧಿಕಾರಿ ಆ ಏರ್ ಟಿಕೆಟನ್ನು ತಾನು ಜಪ್ತು ಮಾಡಿ ಇಟ್ಕೊಂಡ. ಅದನ್ನು ಎಲ್ಲಿಯೂ ಆ ನಂತರ ಹೇಳಲಿಲ್ಲ. ಆದರೆ ಮರಿಯಂ ರಶೀದಾ ತಾನು ಹೋಗಲಿಕ್ಕೆ ಸಿದ್ಧವಾಗಿದ್ದಂಥ ಹೆಣ್ಮಗಳು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇರಬೇಕಾಗಿರುವಂಥ ಎಲ್ಲ ಆಕೆಯ ಡಾಕ್ಯುಮೆಂಟ್ಗಳನ್ನು ಕಿತ್ಕೊಳ್ಳಾಯಿತು. ಕೊನೆಗೆ ಆ ಮರಿಯಂ ರಶೀದಾ ಮಾಲ್ಡೀವ್ಸ್ನ ಹೆಣ್ಮಗಳು. ಆಕೆ ವಾಸ್ತವವಾಗಿ ಬಹಳ ಹಿಂದೆ ಒಮ್ಮೆ ಮಾಲ್ಡೀವ್ಸ್ನ ಸರ್ಕಾರಕ್ಕೋಸ್ಕರ ತಾನು ಇಂಟೆಲಿಜೆನ್ಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ಲು. ಅದನ್ನೇ ಆಧಾರವಾಗಿ ಇಟ್ಕೊಂಡ ಈ ಅಧಿಕಾರಿಗಳು ಆಕೆಯನ್ನು ಸಿಕ್ಕಾಕಿಸುವಂಥ ಪ್ರಯತ್ನ ಮಾಡಿದರು. ಒಟ್ಟಾರೆ ಪ್ರಕರಣ ಹೇಗೆ ನಡೀತು ನೋಡಿ. ಮಾಲ್ಡೀವ್ಸ್ನಿಂದ ಆಕೆ ಭಾರತಕ್ಕೆ ಬಂದಾಕ್ಷಣ ಆಕೆಯ ಬಳಿ ಎಕ್ಸ್ಟ್ರಾ $100 ಇತ್ತು. ಅದಕ್ಕೆ ಲೆಕ್ಕ ಇರಲಿಲ್ಲ ಅಂತ ಕಸ್ಟಮ್ಸ್ ಅಧಿಕಾರಿಗಳು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಅಲ್ಲಿ ವ್ಯಾಪಾರಿಯೊಬ್ಬ ಆಕೆಯ ಸಮರ್ಥನೆಗೆ ಬಂದು ನಿಂತ್ಕೊಂಡು ಆಕೆಗೆ ಹೆಲ್ಪ್ ಮಾಡಬೇಕು, ಸಹಜವಾದ ಹೆಲ್ಪ್ ಮಾಡಬೇಕು ಅನ್ನೋ ಭಾವದಿಂದ ಚಂದ್ರಶೇಖರ್ ಅನ್ನುವಂಥ ಆ ವ್ಯಾಪಾರಿ ಅಲ್ಲಿಗೆ ಹೋಗಿ ಆಕೆ ಜೊತೆ ನಿಂತ್ಕೊಂಡ. ಕಸ್ಟಮ್ಸ್ ಅಧಿಕಾರಿಗಳ ಜೊತೆ ಬಡದಾಡಿ ಆಕೆಯ ದುಡ್ಡನ್ನು ಆಕೆಗೆ ವಾಪಸ್ ಕೊಡಿಸಿ ಆಕೆಗೆ ಧನ್ಯವಾದ ಹೇಳಿ ಕಳಿಸಿದ. ಆದರೆ ಇಷ್ಟು ಒಳ್ಳೆ ಮಿತ್ರ ಸಿಕ್ಕಿದ ಅಂತ ಆಕೆ ಸುಮ್ಮನಾಗದೆ ತನಗೆ ತನ್ನ ಗೆಳತಿಯೊಬ್ಬಳ ಮಗನನ್ನ ತಾನು ಇಲ್ಲಿ ಸ್ಕೂಲಿಗೆ ಸೇರಿಸಬೇಕು, ಅದಕ್ಕೋಸ್ಕರ ತಮ್ಮ ಸಹಾಯ ಬೇಕು ಅಂತ ಕೇಳಿದ್ಲು. ಬೆಂಗಳೂರಿನ ಬಾಲ್ಡ್ವಿನ್ ಸ್ಕೂಲ್ನಲ್ಲಿ ಸೇರಿಸಬೇಕಾಗಿದ್ದರಿಂದ ತನ್ನ ಮಿತ್ರ SK ಶರ್ಮಾ ಅಲ್ಲಿದ್ದಾರೆ, ಅವ್ರ ಮೂಲಕ ಹೆಲ್ಪ್ ಮಾಡಿಸ್ತೀನಿ ಅಂತ ಆ SK ಶರ್ಮಾರನ್ನ ಕನೆಕ್ಟ್ ಮಾಡಿಸಿದ. ಅದಾದ್ಮೇಲೆ ಮರಿಯಂ ರಶೀದಾ ತನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ನಮ್ಗೆ ಯಾರಾದರೂ ಒಳ್ಳೆ ಡಾಕ್ಟರ್ನ ತೋರಿಸ್ತೀರಾ ಅಂತ ಕೇಳಿದಾಗ ಆಗ ಇಸ್ರೋದ ಶಶಿಕಿರಣ್ ಹೆಂಡತಿ ಡಾಕ್ಟರ್ ಆಗಿದ್ದರಿಂದ ಅವರನ್ನ ಕನೆಕ್ಟ್ ಮಾಡಲಾಯಿತು. ಯಾಕೆಂದ್ರೆ ಚಂದ್ರಶೇಖರ್ ಇಸ್ರೋಕ್ಕೆ ವೆಂಡರ್ ಆಗಿದ್ರು. ಹೀಗಾಗಿ ಶಶಿಕಿರಣ್ 1-2 ಸಲ ಮರಿಯಂ ರಶೀದಾನ ಭೇಟಿಯಾಗಿದ್ರು. ಈ ಕಾರಣಕ್ಕೋಸ್ಕರ ಶಶಿಕಿರಣ್ನ ಫೋನ್ ನಂಬರ್ ಕೂಡ ಆಕೆಯ ಡೈರಿನಲ್ಲಿತ್ತು. ಇದನ್ನು ಹಿಡ್ಕೊಂಡ ತಕ್ಷಣ ಇವರೆಲ್ಲರೂ ಸೇರಿಕೊಂಡು ಒಂದು ಟೋಟಲ್ ಪ್ಲಾನ್ನ ಹ್ಯಾಕ್ ಮಾಡಿದ್ರು. ಆ ಪ್ಲಾನ್ ಏನು ಹ್ಯಾಕ್ ಮಾಡಿದ್ರು ಅದಕ್ಕೆ ಒಮನ್ ಚಾಂಡಿ ಮತ್ತು ತಂಡ ಸ್ಪಷ್ಟವಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಪೂರೈಕೆ ಮಾಡಲಿಕ್ಕೆ ಶುರು ಮಾಡಿತು. ಒಮನ್ ಚಾಂಡಿಗೆ ಏನಿತ್ತು ಅಂತಂದರೆ, ಈ ಪ್ರಕರಣವನ್ನು ಹಿಡ್ಕೊಂಡು ನಾವು ಕರುಣಾಕರನ್ನ ಕೆಳಗಿಳಿಸಿಬಿಟ್ರೆ ಆನಂತರ ಆಂಟನಿನ CM ಮಾಡಬಹುದು ಅಂತ ಸ್ಪಷ್ಟವಾದ ಕಲ್ಪನೆ ಇತ್ತು. ಹೀಗಾಗಿ ಕೇರಳದ ಪತ್ರಿಕೆಗಳಿಗೆ
ಮುಂದೊಮ್ಮೆ ಚೆರಿಯಾ ಫಿಲಿಪ್ ಅನ್ನುವಂಥ ಒಬ್ಬ ಕೇರಳದ ಕಾಂಗ್ರೆಸ್ನ ಯೂತ್ ಲೀಡರ್ ಅವನು ಕನ್ಫೆಸ್ ಮಾಡಿಕೊಂಡ, ನಾನೇ ಒಮನ್ ಚಾಂಡಿಯ ಪರವಾಗಿ ನನ್ನದ್ದೇ ಮನೆಯಲ್ಲಿ ಕೂರಿಸಿಕೊಂಡು ಕೆಲವು ಪತ್ರಕರ್ತರನ್ನ ಕರೆದು ಇದಕ್ಕಿರುವಂಥ ಭಿನ್ನ ಭಿನ್ನವಾದ ಆಂಗಲ್ಗಳನ್ನು ಕೊಡ್ತಿದ್ದೆ ಅಂತ. ಕೇರಳದ IG ಆಗಿದ್ದಂಥ ಯಾರು ಕರುಣಾಕರನ್ ಅವರಿಗೆ ಬಹಳ ಹತ್ತಿರದ ಆಫೀಸರ್ ಆಗಿದ್ದರೋ ಆ IG ಆಗಿದ್ದಂಥ ರಮಣ್ ಶ್ರೀವಾಸ್ತವ ಅವರನ್ನು ಈ ಕೇಸಲ್ಲಿ ಸಿಕ್ಕಾಕಿಸಬೇಕು ಅಂತ AK ಆಂಟನಿಯನ್ ಟೀಮ್ ಪ್ಲಾನ್ ಮಾಡಿತು. ಒಮನ್ ಚಾಂಡಿಯ ಯೋಜನೆಯಂತೆ ರಮಣ್ ಶ್ರೀವಾಸ್ತವ, ಯಾವುದಕ್ಕೂ ಸಂಬಂಧ ಇಲ್ಲದಂಥ ರಮಣ್ ಶ್ರೀವಾಸ್ತವ ಅವರನ್ನು ಈ ಕೇಸಲ್ಲಿ ಸಿಕ್ಕಾಕಿಸಲಾಯಿತು. ಅವರು ಕೂಡ ಈ ಸ್ಪೈಗಳಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ರು. ಇವರೇ ಆ ಡ್ರಾಯಿಂಗ್ಸ್ಗಳನ್ನು ತಲುಪಿಸಿ ದುಡ್ಡು ತಂದುಕೊಡ್ಲಿಕ್ಕೆ ಹೆಲ್ಪ್ ಮಾಡಿದಂಥವ್ರು ಅಂತ ಎಲ್ಲ ಪತ್ರಿಕೆಗಳು ರಂಗು ರಂಗಾಗಿ ವರದಿ ಬರೆದವು. ಇದರ ಪರಿಣಾಮವಾಗಿ ಕರುಣಾಕರನ್ರ ರೈಟ್ ಹ್ಯಾಂಡ್ ಅವರೇ ಈ ಕೆಲಸ ಮಾಡಿದ್ರಿಂದ ಕರುಣಾಕರನ್ ನೇರವಾಗಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿವಾರ್ಯವಾಗಿ ಅವರು ರಿಸೈನ್ ಮಾಡಿ ಮುಂದೆ AK ಆಂಟನಿ CM ಆಗುವಂಥ ವಾತಾವರಣ ರೂಪುಗೊಳ್ತು. ತಾನೊಬ್ಬ CM ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ಕಾಂಗ್ರೆಸ್ಸಿನ ನಾಯಕರು ಎಲ್ಲಿವರೆಗೂ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ಈ ದೇಶದ ಒಂದು ಪ್ರತಿಷ್ಠಿತವಾದ ಇನ್ಸ್ಟಿಟ್ಯೂಷನ್ ಇಸ್ರೋ ಅದರ ಮಾನವನ್ನೇ ಮಣ್ಣು ಪಾಲು ಮಾಡಿ ಹಾಕಿದ್ರು. ಯಾವ ಇಸ್ರೋ ಅವತ್ತೇನಾದರೂ ಈ ಘಟನೆ ನಡೀದೇ ಹೋಗಿದ್ರೆ, 94ನಲ್ಲಿ ಈ ಥರದೊಂದು ನಡಿಬಾರದ ಇನ್ಸಿಡೆಂಟ್ ನಡೀದೇ ಹೋಗಿದ್ದಿದ್ರೆ, ನಾವು ಆನಂತರ GSLV ಲಾಂಚ್ ಮಾಡಲಿಕ್ಕೆ 15 ವರ್ಷ ತೆಗೆದುಕೊಂಡ್ವಲ್ಲ, 15 ವರ್ಷ ಮುಂಚೆಯೇ GSLV ಲಾಂಚ್ ಮಾಡಿ ಮುಗಿಸಿರ್ತಿದ್ವಿ. ಅಮೆರಿಕ ತಾನು ಮಾಡಬೇಕು ಅನ್ಕೊಂಡಿದ್ದ ಕೆಲಸವನ್ನ ಸ್ಪಷ್ಟವಾಗಿ ಮಾಡಿತ್ತು. ಇಸ್ರೋದ ಒಳಗಿದ್ದ ಎಲ್ಲ ವಿಜ್ಞಾನಿಗಳ ಮೊರಲ್ ಸತ್ತು ಹೋಗಿತ್ತು. ಕೊನೆಗೆ 15 ವರ್ಷಗಳ ಕಾಲ ಮತ್ತೆ ಸ್ಟ್ರಗಲ್ ಮಾಡಿ ಮತ್ತೊಮ್ಮೆ ಇಸ್ರೋನ ಕಟ್ಟಿ ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಬೇಕಾಯಿತು. ಮಿತ್ರ, ಇಡೀ ಈ ಪ್ರಕರಣವನ್ನು ನಾನು ನನ್ನ ಜೊತೆ ಹಂಚ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದು ಯಾಕೆ ಅಂತಂದ್ರೆ, ಈ ಥರದ ಅನೇಕ ಘಟನೆಗಳು ನಮ್ಗೆ ಗೊತ್ತಿಲ್ಲದೆ ನಡೆದೇ ಹೋಗ್ಬಿಡ್ತವೆ. ಒಬ್ಬ ನಂಬಿ ನಾರಾಯಣನ್ ತಾನು ರೆಡಿ ಟು ಫೈರ್ ಅನ್ನುವಂಥ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿಕ್ಕೆ ನಿಂತಿದ್ದರಿಂದಾಗಿ, ಅಥವಾ ಅವ್ರ ಮಗಳು ಗೀತಾ, ಪ್ರಾಬಬ್ಲಿ ಆಕೆ ಬೆಂಗಳೂರಲ್ಲೇ ಇರಬೇಕು, ಆ ಗೀತಾ ಮಾಂಟೆಸರಿ ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡ್ತಾರೆ. ಆ ಗೀತಾ ಅನ್ನೋ ಆ ಹೆಣ್ಮಗಳು ತಾನು ತನ್ನ ತಂದೆಗೊಂದು ಧೈರ್ಯ ತುಂಬಿ ನೀನು ಗೆಲ್ಲಲೇಬೇಕು ಅನ್ನುವಂಥ ಆಸ್ಥೆಯನ್ನು ತೋರಿದ್ರಿಂದಾಗಿ ಇವತ್ತು ಈ ಪ್ರಕರಣ ನಮ್ಮ ಎದುರಿಗೆ ಈ ಸ್ಥಿತಿಯಲ್ಲಿ ಬಂದು ನಿಂತುಕೊಳ್ತು. ಅದರ್ವೈಸ್ ಏನಾಗಿರ್ತಿತ್ತು ಅಂತ ಆಲೋಚನೆ ಮಾಡಿ. ಈ ದೇಶದ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಈ ಥರದ ಒಂದು ಸ್ಥಿತಿಯಲ್ಲಿ ಸತ್ತೇ ಹೋಗಿರ್ತಿತ್ತು, ಸಮಾಧಿಯಾಗಿರ್ತಿತ್ತು ಅನ್ನೋದು ಬಹಳ ನೋವಿನ ಸಂಗತಿ ಅಂತ. ಕೇರಳದ ಸರ್ಕಾರಗಳು ಈ ಇಡೀ ಪ್ರಕರಣ ಮೋಸದ ಪ್ರಕರಣ ಅಂತ CBI ಬರೆದಿರುವಂಥ ಅತ್ಯಂತ ಗೌಪ್ಯ ಮಾಹಿತಿಯ ಪತ್ರಗಳನ್ನು ಪಕ್ಕಕ್ಕೆ ಸರಿಸಿತು. CBI ಅಂತೂ ಎಲ್ಲಿವರೆಗೂ ಹೋಯಿತು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇದರ ವಿರುದ್ಧ ತನಿಖೆ ನಡೆಸಬೇಕು, ಈ ಪೊಲೀಸರು ಯಾಕೆ ಇದನ್ನು ಮಾಡಿದ್ರು ಅನ್ನೋದು ಹೊರಗೆ ತೆಗಿಲೇಬೇಕು ಅನ್ನುವಂಥ ಗೌಪ್ಯ ಪತ್ರವನ್ನು ಬರೆದಿತ್ತು. ಆದರೆ ಯಾರೂ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಕೋರ್ಟೇ ರಾಜ್ಯ ಸರ್ಕಾರಕ್ಕೆ ಹೇಳಬೇಕಾಗಿ ಬಂತು, ಆದಷ್ಟು ಬೇಗ ಇದರ ಕುರಿತಂತೆ ತನಿಖೆ ಮಾಡಿ ಅಂತ. ಕಾಟಾಚಾರಕ್ಕೆ ತನಿಖೆಯನ್ನು ಮಾಡಿರೋ ಕೇರಳ ಸರ್ಕಾರ ಕೊನೆಗೆ ಯಾರದ್ದೂ ತಪ್ಪಿಲ್ಲ ಅಂತ ಬಿಟ್ಟುಬಿಡುವಂತ ಪ್ರಯತ್ನ ಮಾಡ್ತು. ಕೋರ್ಟು ನಂಬಿ ನಾರಾಯಣರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತು. ಕೇರಳ ಸರ್ಕಾರ ಮತ್ತೆ ಕೋರ್ಟಿಗೆ ಹೋಗಿ ಅದನ್ನು 10 ಲಕ್ಷ ರೂಪಾಯಿ ಇಳಿಸ್ಕೊಳ್ತು. 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಗೊತ್ತಾ? 10 ಲಕ್ಷ ರೂಪಾಯಿ ಪರಿಹಾರವನ್ನು ಏನಾದರೂ ಕೊಟ್ಟು ಬಿಟ್ರೆ ತಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ ಅನ್ನೋದು ಕಾಂಗ್ರೆಸ್ನ ಒಂದು ಫ್ರಾಕ್ಷನ್ ಒಪ್ಪಿಕೊಂಡಂತಾಗುತ್ತೆ. ಹಾಗೆ ಒಪ್ಪಿಕೊಂಡ್ಬಿಟ್ರೆ ಇದು ಕಾಂಗ್ರೆಸ್ಸಿಗೆ ಯಾವತ್ತೂ ಮರ್ಮಾಘಾತಕಾರಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಿದ್ದರಿಂದ ಕಾಂಗ್ರೆಸ್ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧವಾಗಲಿಲ್ಲ. ಆದರೆ ಮರು ವರ್ಷವೇ ಎಲೆಕ್ಷನ್ ನಡೆದಾಗ ಆ ಎಲೆಕ್ಷನ್ ನಲ್ಲಿ ಇದೇ ಪ್ರಕರಣದಲ್ಲಾದಂಥ ಮೋಸವನ್ನ ಬಳಸಿಕೊಂಡು ಕೇರಳದಲ್ಲಿ ಲೆಫ್ಟಿಸ್ಟ್ಗಳು ಅಧಿಕಾರಕ್ಕೆ ಬಂದ್ಬಿಟ್ರು. ಅವರು ಕೂಡ ನಂಬಿ ನಾರಾಯಣರಿಗೆ ಕೊಡಬೇಕಾದ ಯಾವ ಪರಿಹಾರವನ್ನು ಕೊಟ್ಟಂತೆ ನನಗಂತೂ ಅನ್ನಿಸ್ಲಿಲ್ಲ. ಕೊನೆಗೆ ನಂಬಿ ನಾರಾಯಣರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ 3-4 ದಿನಗಳಿಂದ, ಪ್ರಾಬಬ್ಲಿ 1 ವಾರದ ಹಿಂದೆ ಸುಪ್ರೀಂ ಕೋರ್ಟು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಕೇರಳದ ಅಧಿಕಾರಿಗಳು ಈ 50 ಲಕ್ಷ ರೂಪಾಯಿ ಪರಿಹಾರವನ್ನು ನಾವೇನಾದರೂ ಆ ಅಧಿಕಾರಿಗಳಿಂದ ತೆಗೆದುಕೊಳ್ಬೇಕು, ಯಾರು ಇವರನ್ನು ಟಾರ್ಚರ್ ಮಾಡಿದ್ರೋ ಆ ಅಧಿಕಾರಿಗಳಿಂದ ತೆಗೆದುಕೊಳ್ಬೇಕು ಅನ್ನೋದೇ ಆದರೆ ಅವರು ತಮ್ಮ ವಸ್ತುಗಳನ್ನೇ ಮಾರ್ಕೊಳ್ಬೇಕಾಗ್ಬೋದು ಅಂತ ಹೇಳಿದಾಗ ಕೋರ್ಟ್ ಏನು ಹೇಳಿದೆ ಗೊತ್ತೇನು? ಅವರು ತಮ್ಮ ಮನೆಗಳನ್ನು ಮಾರ್ಕೊಂಡ್ರು ನಮಗೆ ಚಿಂತೆ ಇಲ್ಲ, ಈ ಥರದೊಂದು ಪರಿಸ್ಥಿತಿ ಅಂತಂದಂಥ ಅಧಿಕಾರಿಗಳಿಗೆ ಸರಿಯಾದ ಪಾಠ ಆಗಬೇಕು, ನೀವು ಅವರಿಂದಲೇ ವಸೂಲು ಮಾಡಿ ಪರವಾಗಿಲ್ಲ ಅಂತ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಕೋರ್ಟು ತುಂಬ ನೋವಿನಿಂದ ಹೇಳ್ಕೊಂಡಿದೆ, ಯಾವೊಬ್ಬ ಸರ್ಕಾರಿ ಅಧಿಕಾರಿಗೂ ನಿಷ್ಠ ಮತ್ತು ಪ್ರಾಮಾಣಿಕನಾದವನಿಗೂ ಆಘಾತಕಾರಿಯಾಗಬಲ್ಲಂಥ ಘಟನೆ ಇದು. ಹೀಗಾಗಿ ಈ ಕೋರ್ಟು ಇವತ್ತು ಈ ವರ್ಡಿಕ್ಟನ್ನು ಯಾಕೆ ಕೊಡ್ತಾ ಇದೆ ಅಂತಂದರೆ, ನಂಬಿ ನಾರಾಯಣನ್ ತಪ್ಪಿತಸ್ಥರಲ್ಲ ಅಂತ ಹೇಳಲಿಕ್ಕೋಸ್ಕರವೇ ಈ ವರ್ಡಿಕ್ಟನ್ನು ಇಷ್ಟು ಸ್ಪಷ್ಟವಾಗಿ ಕೊಡ್ತಿದೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ.
ಹರೀಶ್ ಸಾಳ್ವೆ ಮಾತನಾಡ್ತಾ ಏನು ಹೇಳಿದ್ದಾರೆ ಅಂತಂದರೆ, ಈ ಥರದ ಒಂದು ವರ್ಡಿಕ್ಟು ಕಳೆದ 4 ದಶಕಗಳಲ್ಲಿ ಕೋರ್ಟ್ ಕೊಟ್ಟಿರಲಿಲ್ಲ. ಇಷ್ಟು ಸ್ಪಷ್ಟವಾಗಿ, ಇಷ್ಟು ನೇರವಾದ ದನಿಯಲ್ಲಿ ಹೇಳಿರುವಂಥದ್ದು ಬಹುಶಃ ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಹರೀಶ್ ಸಾಳ್ವೆ ಅಭಿಪ್ರಾಯಪಟ್ಟಿದ್ದಾರೆ. ಮೈಲಿಗಲ್ಲಿರಲಿ ಮತ್ತೊಂದಿರಲಿ, ಆದರೆ ಕಳಕೊಂಡ ಮಾನವನ್ನ ಅಥವಾ ತಮ್ಮ ಕಳಕೊಂಡಂಥ ಸೈಂಟಿಸ್ಟ್ನ ಒಂದು ಝೀಲನ್ನು ಮತ್ತೆ ತುಂಬೋದಾದರೂ ಹೇಗೆ? ನನಗೆ ನಂಬಿ ನಾರಾಯಣರನ್ನ ಇವತ್ತು ನೆನಪಿಸ್ಕೊಂಡಾಗಲೆಲ್ಲ ಬಹಳ ಬಾರಿ ನೋವು ಅನ್ಸುತ್ತೆ ಮಿತ್ರರೇ. ಈ ದೇಶದ ವ್ಯವಸ್ಥೆ ಎಷ್ಟು ಕೆಟ್ಟೋಗಿತ್ತಲ್ವಾ? ಈ ದೇಶದ ಪರಿಸ್ಥಿತಿಗಳು, ಅಕಸ್ಮಾತ್ CBI ಅಧಿಕಾರಿಗಳೇನಾದರೂ ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ನಂಬಿ ನಾರಾಯಣನ್ 14 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾದಂಥ ಕೆಟ್ಟ ಸ್ಥಿತಿ ನಿರ್ಮಾಣವಾಗಿರ್ತಿತ್ತು. ತಪ್ಪೇ ಮಾಡದೆ ಒಬ್ಬ ಸೈಂಟಿಸ್ಟ್ ಒಬ್ಬ ಜೈಲಲ್ಲಿ ಕೊಳೆಯಬೇಕಾದ ಸ್ಥಿತಿ ಇತ್ತಲ್ಲ, ಈ ಥರದ ಸ್ಥಿತಿ ಭಾರತಕ್ಕೆ ಇನ್ಯಾವತ್ತೂ ಬರಬಾರ್ದು ಅಂತಂದರೆ ಸಮರ್ಥ ಭಾರತದ ನಿರ್ಮಾಣ ಆಗಬೇಕು. ಭಾರತದ ಅಧಿಕಾರಿಗಳು ಈ ಅಮೆರಿಕಾದ ಎದುರುಗಡೆ ಕೈ ಚಾಚಿಕೊಂಡು ನಿಂತ್ಕೊಂಡು ಅವ್ರು ಹಾಕಿದ ಎಂಜಲನ್ನು ನೆಕ್ಕೊಂಡು ಕುಳಿತುಕೊಳ್ಳುವಂಥ ಈ ವಾತಾವರಣದಿಂದ ಹೊರಗೆ ಬರಬೇಕು. ನಮ್ಮ CBI ಬಲವಾಗಬೇಕು, ಇಂಟೆಲಿಜೆನ್ಸ್ ಬ್ಯೂರೋಗಳು ಸ್ಟ್ರಾಂಗ್ ಆಗಬೇಕು, ನಮ್ಮ ಪೊಲೀಸ್ ವ್ಯವಸ್ಥೆ ಸ್ವಾಭಿಮಾನಿ ಆಗಬೇಕು, ಮತ್ತು ನಮ್ಮ ರಾಜಕಾರಣದ ಈ ಕೊಳಚೆ ನೀರು ಪೂರ್ಣ ಖಾಲಿಯಾಗಿ ಶುದ್ಧ ನೀರು ಹರಿಯುವಂಥ ಕಾಲುವೆಯಾಗಿ ರಾಜಕಾರಣ ನಿರ್ಮಾಣ ಆಗಬೇಕು. ನಂಬಿ ನಾರಾಯಣನ್ ಈ ಥರದ ಅನೇಕ ಸಂಗತಿಗಳನ್ನು ನಮ್ಮ ಎದುರಿಗೆ ಬಿಚ್ಚಿಡ್ತಾರೆ. ಅಕಸ್ಮಾತ್ ಸಾಧ್ಯ ಆದರೆ ರೆಡಿ ಟು ಫೈರ್ ಅನ್ನುವಂಥ ನಂಬಿ ನಾರಾಯಣರ ಈ ಪುಸ್ತಕವನ್ನು ತಗೊಂಡು ಓದಿ. ಈ ಪುಸ್ತಕದಲ್ಲಿ ಅವ್ರು ಬರೆದಿರುವಂಥ ರೀತಿಯೇ ಭಾಳ ವಿಶೇಷವಾಗಿದೆ. ಒಂದು ಅಧ್ಯಾಯ ಅವರು ಇಸ್ರೋದಲ್ಲಿ ಮಾಡಿದ ಕೆಲಸ ಆದರೆ ತಕ್ಷಣಕ್ಕೆ ಮರು ಅಧ್ಯಾಯ ಹೇಗೆ ಪೊಲೀಸರು ಅವ್ರನ್ನ ಟಾರ್ಚರ್ ಮಾಡ್ತಿದ್ರು, ಏನೇನು ಕೇಳಿದ್ರು, ತಾನು ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ತಮ್ಮ ಮೆಮರಿಯಿಂದ ಪ್ರತಿಯೊಂದನ್ನು ಇಲ್ಲಿ ದಾಖಲಿಸುವಂಥ ಪ್ರಯತ್ನವನ್ನು ನಂಬಿ ನಾರಾಯಣ್ ಮಾಡಿದ್ದಾರಲ್ಲ. ಬಹುಶಃ ನಂಬಿ ನಾರಾಯಣರ ಈ ಅದ್ಭುತವಾದ ಕೃತಿ ನಮ್ಮಂಥ ಅನೇಕರಿಗೆ ಪ್ರೇರಣೆಯಾಗಬಲ್ಲದು. ಮಾಡಬೇಕಾದ ಅನೇಕ ಕೆಲಸದ ಕುರಿತಂತೆ, ಸತ್ಯದ ಜೊತೆಯಲ್ಲಿ ನಿಲ್ಲಬೇಕಾಗಿರುವಂಥ ಆ ಫೋರ್ಸಿನ ಕುರಿತಂತೆ ನಮ್ಗೆ ಅನೇಕ ಸಂಗತಿಗಳನ್ನು ಬಿಚ್ಚಿಡಬಲ್ಲಂಥ ಅಪರೂಪದ ಕೃತಿ.